Glory be to you, the Redeemer of the universe, who is with us, who is for us, and now who is at Tirumala in the 7 hills, the heaven of our earth. Oh, Srinivasa, we love you, we worship you, we adore you. ಕಾರ್ ಬಂದಿದೆ ಅಲ್ಲಿ. ಅಮಿತ್, ಆ ಆಂಟಿಗೆ ನಮ್ಮ ಕಾರಲ್ಲಿ ಡ್ರಾಪ್ ಕೊಡೋಣ, ಅಕ್ಕನ ಹತ್ರ ಹೇಳು. ಅಂಕಲ್, ಎಲ್ಲಾ ಕೆಲಸ ಮಾಡಿದೀನಿ, ಇನ್ನೂ ಈ ಕೆಲಸ ಸ್ಟಾರ್ಟ್ ಮಾಡಿಲ್ಲ. ಏ ಅಮಿತ್, ಪಾಪ ಕಣೋ. ಪಾಪನಾ? ಅದೇ ಒಂದು ಮುದ್ಕೆ ಇದ್ರೆ ಡ್ರಾಪ್ ಕೊಡ್ತಿದ್ರಾ? ಸುಮ್ನೆ ತಲೆ ಹಟ್ಟೆ ಮಾತಾಡ್ಬೇಡ. ನಿನ್ ಮಾಮೂಲು ತಗೋ. ಇವಾಗ ವಿಷಯನೇ ಬೇರೆ, ನಾನು ಪ್ರಯತ್ನ ಮಾಡ್ತೀನಿ. ನೋಡಿ, ನೀವು ಊರ್ ಕಡೆ ಬರೋದಾದ್ರೆ ನಮ್ ಕಾರಲ್ಲೇ ಬನ್ನಿ.
ನಾವು ಡ್ರಾಪ್ ಮಾಡ್ತೀವಿ. ನೋ ಥ್ಯಾಂಕ್ಸ್. ಇಲ್ಲಿ ಗಾಡಿಗಳೇನು ಸಿಗೋದಿಲ್ಲ. ಇಲ್ಲ ಪರವಾಗಿಲ್ಲ, ನಮ್ಮ ಅಜ್ಜ ತಾಂಗ ಕರ್ಕೊಂಡ್ಬರೋದಕ್ಕೆ ಹೋಗಿದ್ದಾರೆ. ಆಂಟಿ ಬನ್ನಿ ಆಂಟಿ, ನಮ್ಮ ಅಂಕಲ್ ಪ್ರಾಬ್ಲಮ್ ಆದ್ರೆ ನಿಮ್ ಕೈಗೆ ಬೇಕಾದ್ರೆ ಅವರು ನಡ್ಕೊಂಡು ಯಾಕೆ ಕಾರಿಂದ ಓಡ್ ಬರೋಕ್ಕೂ ಸಿದ್ಧ ಅಲ್ವೇ ಅಂಕಲ್? ಬರ್ತೀನಮ್ಮ. ನಮಸ್ಕಾರ. ನಮಸ್ಕಾರ. ಅಮಿತ್ ಬಾ. ರಾಜೇಶ್ ಹೋಗೋಣ. ಅಂಕಲ್ ಯಾಕೀಗೆ ನಿಮ್ ಹೃದಯನೂ ಕೊಟ್ಟು ನಿಮ್ ಕಣ್ಣು ಅವ್ರಿಗೆ ಕೊಟ್ಬಿಟ್ರಾ? ಇದು ನಿಮ್ಮಕ್ಕೆ ಸ್ಟಾರ್ಟಿಂಗ್ ನಲ್ಲೇ ಸೀರಿಯಸ್. ಇಂದಿರಾ ಬಾಮ್ಮ, ಪ್ರಯಾಣ ಸುಖವಾಗಿತ್ತೇನು? ಓ ಎಸ್. ಇವ್ ನನ್ನ ತಮ್ಮ ರಾಜೇಶ್. ಇವನಾ ರಾಜೇಶ್? ಅವ್ರು ನಿಮ್ ಬಗ್ಗೆ ಬಹಳ ಹೇಳ್ತಿದ್ರಪ್ಪ. ಮೊನ್ನೆ ಯುದ್ಧದಲ್ಲಿ ಅವ್ರನ್ನ ಕಾಪಾಡಿ ಪುನರ್ಜನ್ಮ ಕೊಟ್ಟಿದೀಯಾ? ಬಹಳ ಹೇಳ್ತಿದ್ದೀರಾ ನೀವು. ಆದ್ರೆ ಕರ್ನಲ್ ವಿಜಯ್ ನನ್ನ ಎಷ್ಟೆಲ್ಲ ಅಪಾಯದಿಂದ ಪಾರ್ ಮಾಡಿದ್ದಾರೆ ಅನ್ನೋದನ್ನ ನಿಮಗೆ ಹೇಳಿಲ್ಲ ಅಂತ ಕಾಣಿಸುತ್ತೆ. ಇವನ್ ಗೊತ್ತಲ್ಲ, ತುಂಟು ಹುಡುಗ ಅಮಿತ್. ಮಮ್ಮಿ, ನಾನ್ ಡ್ರೈವಿಂಗ್ ಹೋಗ್ತೀನಿ ವಿನೋದ್ ಜೊತೆ. ಇವತ್ತು ಗೇರ್ ಹಾಕೋದ್ ಕಲಿಸ್ತಾರೆ. ಬನ್ನಿ ವಿನೋದ್. ನೋಡಿಲಿ, ಇವ್ರು ರಾಜೇಶ್, ನಿಮ್ ತಂದೆ ಜೊತೆ ಆರ್ಮಿನಲ್ಲಿದ್ದವರು. ನಮ್ಮ ಇಂದಿರಾ ತಮ್ಮ. ಹಾಯ್, ಬನ್ನಿ ವಿನೋದ್, ಟೈಮ್ ಆಯ್ತು. ರಾಜೇಶ್, ಇವ್ರು ವಿನೋದ್, ವಿಜಯ್ ಸ್ನೇಹಿತರು. ಹಲೋ. ಇವರು ಮಿಸಸ್ ವಿನೋದ್. ಇವರಿಗೆ ಹುಷಾರಿಲ್ಲ ಪಾಪ. ಡಾಕ್ಟರ್ ಅವರಿಗೆ ಸ್ವಲ್ಪ ಸ್ಥಳದ ವ್ಯತ್ಯಾಸ ಇರಲಿ ಅಂತ ಹೇಳಿದ್ದಾರೆ. ಅದಕ್ಕೆ ವಿಜಯ್ ಇಲ್ಲಿ ಕಳಿಸಿದ್ದಾರೆ. ಅಯ್ಯೋ, ನಾನು ಮಾತಾಡ್ತಾ ನಿಂತ್ಬಿಟ್ಟೆ. ಪ್ರಯಾಣದಿಂದ ಆಯಾಸವಾಗಿರ್ಬೇಕು. ಸ್ನಾನ ಮುಗಿಸ್ ಬನ್ನಿ, ಊಟ ಮಾಡೋಣ. ರಂಗ, ಏನ್ರಮ್ಮ? ಇವ್ರ ಲಗೇಜು ರೂಮ್ನಲ್ಲಿಡು. ಆಗ್ಲಮ್ಮ. ಬನ್ನಿ. ಅಂಕಲ್, ಏನಾಯ್ತು? ನೋಡ್ ರಾಜೇಶ್, ಇವಳು ಗೊತ್ತು ಬಿಡಿ ಆಂಟಿ, ಅವ್ರಾಗ್ಲೇ. ಇವ್ರು ಸ್ವಪ್ನ. ನಮಸ್ಕಾರ. ನಮ್ಮ ಪಕ್ಕದ ಮನೆಯಲ್ಲಿ ಇವ್ರ ಅಜ್ಜ ಇದ್ದಾರೆ. ಇವಳು ಮಂಗಳೂರಿನಲ್ಲಿ ಕೆಲಸ ಮಾಡ್ತಾಳೆ. ಪ್ರತಿ ವರ್ಷ ರಜದಲ್ಲಿ ಇವ್ರ ಅಜ್ಜನ್ ನೋಡಕ್ ಬರ್ತಾಳೆ. ಹೆಸರಿಗೆ ಮಾತ್ರ ಇವ್ರ ಅಜ್ಜನ್ ನೋಡಕ್ ಬರೋದು. ಇರೋದೆಲ್ಲ ಇಲ್ಲೇ. ಏನಮ್ಮ, ಎಲ್ಲ ವರ್ಷದಂತೆ
ಈ ವರ್ಷವೂ ಒಬ್ಳೇನಾ ಅಥವಾ ಅದೇನಮ್ಮ ನಮಗೂ ಬೇಕಾಗಿರೋದು. ನೋಡಿದ್ರ ಈ ಸ್ವಪ್ನಂಗೆ ಮದ್ವೆ ಆಗುವಂತ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಮನ್ಸಿಗೆ ಯಾರು ಹಿಡ್ದಿಲ್ಲ ಅಂತ ಕಾಣುತ್ತೆ. ಎಲ್ಲಿದ್ದಾನೋ ಆ ಭಾಗ್ಯಶಾಲಿ. ಆಗಮನಕ್ಕಾಗಿ ಈ ದಿನ ಸಂಜೆ 6 ಗಂಟೆಗೆ ಪಾರ್ಕಿನಲ್ಲಿ ನಾನು ಕಾದಿರುತ್ತೇನೆ. ನನಗೆ ಪ್ರೀತಿ ಬಗ್ಗೆ ಅಷ್ಟೊಂದು ಮಾತಾಡಕ್ ಬರಲ್ಲ. ಒಂದೇ ಮಾತಿನಲ್ಲಿ ಹೇಳ್ಬಿಡ್ತೀನಿ, ನಾನು ನಿಮ್ಮನ್ನು ನನ್ನ ಪತ್ನಿ ಆಗಲು ಬಯಸ್ತೀನಿ. ನೀವು ಒಪ್ಪಿದ್ರೆ ಇನ್ನು ಒಂದೇ ತಿಂಗಳ ಮದುವೆ ಆಗೋಣ. ಏನ್ ಸಪ್ನ, ಇದಕ್ಕಾಗಿ ಕರೆದಿಯಾ? ಒಂದ್ ತಿಂಗಳು ಕಾಯ್ಬೇಕಾ? ಒಳ್ಳೆ ಜೋಡಿ ಅಂಕಲ್, ನೀವು ಕಂಡ್ಬಿಟ್ಟು ನೋಡಿ ಕನಸು ನನಸಾಗಿದೆ.
ಇದ್ದಾರೆ. ಹೋಗ್ತೀನಿ, ಮುಟ್ಬೇಡಿ. ಏನ್ ರಾಜೇಶ್, ಏನ್ ಬೇಕು? ಬುಕ್. ಏನಾಯ್ತು ರಾಜೇಶ್? ಏನ್ ಹುಡುಕ್ತೀಯಾ? ಒಂದ್ ನಿಮಿಷ ಬಂದ್ಬಿಟ್ಟೆ. ಬಂದು ಇಲ್ಲೇ ತಿಪ್ಪೆ ತಿಮ್ಮಪ್ಪ ಅಂತ ಇದೇ ಊರಿನಲ್ಲೇ ಜವಳಿ ವ್ಯಾಪಾರ ಮಾಡ್ತಿದ್ರು. ಅವ್ರ ದೊಡ್ಡ ಮಾವನ ಅತ್ತೆ ಅಳಿಯನ ಕಡೆ ಮಗಳಿಗೆ ಕೊಟ್ಟಿದ್ದಾರೆ ನನ್ನ ದೊಡ್ಡ ಮಗನ್ನ. ನಂಗೆ ಗೊತ್ತಿಲ್ಲ. ಸಾರ್ ಈಗ ಏನಾಯ್ತು ಅಂತ ನಿಮಗ್ ಕೋಪ? ನಾನು ಏನ್ ಕೇಳ್ಬಿಟ್ಟೆ ಅಂತ ಅಷ್ಟು ಬೇಜಾರು? ಅಲ್ಲ, ಅಡ್ರೆಸ್ ತಿಳಿಲಿಲ್ಲಪ್ಪ. ಗೊತ್ತಿದ್ರೆ ಹೇಳಿ ಅಂತ ಕೇಳಿದ್ದು ತಪ್ಪೆ ಅಲ್ಲ. ಈ ಸಣ್ಣ ವಯಸ್ಸಿನಲ್ಲೇ ಅಷ್ಟು ಸಹನೆ ಇಲ್ಲದೆ ಇದ್ರೆ ನೋಡಿ, ಏನೋ ಯೋಚನೆಯಲ್ಲಿದ್ದೆ, ಕ್ಷಮಿಸ್ಬೇಕು. ಅವ್ರ ಮನೇನಾ? ಹಾಗೆ ಹೇಳಿ. ಬನ್ನಿ, ಇಲ್ಲಿ ಬಹಳ ಗಮನದಿಂದ ಕೇಳಿ. ಇದೇ ರಸ್ತೆ ಹಿಡಿದು ಎಡಗಡೆ ಹೋಗಿ, ಒಂದು ಗೋಡೆ ಕಾಣುತ್ತೆ. ಅದನ್ನು ದಾಟಿ ಮುಂದೆ ಹೋದ್ರೆ ಒಂದು ಆಲದ ಮರ ಸಿಗುತ್ತೆ. ಹಾಗೆ ಹೋಗ್ಬಿಟ್ಟು 3ನೇ ಸಂಧಿ ಬಲಗಡೆ ತಿರುಗಿದ್ರೆ ಒಂಥರ ಗಬ್ಬು ವಾಸನೆ ಬರುತ್ತೆ. ನೋಡಿ, ಇಲ್ಲೇ ಇರೋದು ವಿಷಯ. ಅದನ್ನು ವಿಚಾರ ಮಾಡದೆ ಹಾಗೆ ಮುಂದೆ ಹೋದ್ರೆ ವಾಸನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ದೊಡ್ಡ ಕಾಲುವೆ ಸಿಗುತ್ತೆ. ಅದನ್ನು ದಾಟಿದ್ರಿ ಅಂದ್ರೆ ಅಲ್ಲಿ ನಿಮಗೆ ಬೇಕಾಗಿರೋ ಜಾಗ ಸಿಕ್ಕ ಹಾಗೆ. ಅಲ್ಲೇ ಒಂದು ದೊಡ್ಡ ಕಟ್ಟಡ, ಅದಕ್ಕೆ ಕಿಟಕಿ ಚಾವಣಿ ಏನಿರೋದಿಲ್ಲ. ನೀವು ಬೆಳಗ್ಗೆ ಹೋದ್ರೆ ಗುರ್ತಿಗಾಗಿ ಕತ್ತೆಗಳಿರ್ತವೆ. ಇಲ್ಲ, ನೀವು ಹೋಗುವಷ್ಟ್ರಲ್ಲಿ ರಾತ್ರಿ ಆಯ್ತು ಅಂದ್ರೆ ಏನು ಹೆದರ್ಕೋಬೇಡಿ, ಗೂಬೆಗಳು ಗುಟ್ಟುತ್ತಿರ್ತವೆ. ಹೌದು, ಇರ್ಬೇಕು ಸರ್. ನೀವು ದೊಡ್ಡ ಜ್ಞಾನಿ. ನೀವು ಮಾಡೋ ಕೆಲಸ ಜಯವೇ ಆಗತ್ತೆ ಸರ್. ನೀವು ಹೋಗಿ ಸರ್, ಇರ್ಲಿ, ಹೋಗಿ ಹೋಗಿ ಹೋಗಿ. ಅಬ್ಬಾ, ಏನ್ ಗುರು, ಯಾವನ ಹೊಸ ಗಿರಾಕಿ ಅಂತ ಕಾಣುತ್ತೆ. ನಮ್ ಗ್ಯಾಂಗ್ ನ ಅಲ್ವೇ ಏನು? ಯಾಕೋ ರಿಪೇರಿ ಮಾಡ್ಬೇಕಾ? ಪ್ಲಾಸ್ಟಿಕ್ ಪೇಪರ್ 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 ವ್ಯಾಪಾರ ಅಂತ ಬಿಡ್ಗುರು. ನೋಡ್ದ ಗುರು,
ನಮ್ ಆಫ್ ಡ್ಯೂಟಿ ಡ್ರೆಸ್ ನ ಆನ್ ಡ್ಯೂಟಿಲಿ ಹಾಕಿದ್ದಾನೆ. ನಮ್ ಲೈನ್ ನಲ್ಲೂ ಕಾಂಪಿಟೇಷನ್ ಜಾಸ್ತಿ ಆಗ್ಬಿಟ್ಟಿದೆ. ಯಾರದು ಬದಮಾಶ್ ನನ್ನ ಮಗನೇ? ನಾನು ಯಾರು ಗೊತ್ತಾ? 8 ಕೆಳಗೆ 100 ಸಲ ನೋಡಿದ್ದೇನೆ. ರೋಸ್ಲಿ ಅಂತ. ಯಾಕೆ ಈ ತರ ಮಾಡ್ತಾರೆ ಗೊತ್ತಾ? ಎಲ್ರು ನಿನ್ ಬ್ಯೂಟಿ ನೋಡಿ ಈಗ ಆಡ್ತಾರೆ. ಕನಸು ನನಸಾಯಿತು, ಕನಸು ನನಸಾಯಿತು, ಕನಸು ನನಸಾಯಿತು, ಕನಸು ನನಸಾಯಿತು, ಕನಸು. ಅಯ್ಯೋ ಅಂಕಲ್, ಏನಿದೆಲ್ಲ? ಕನಸು ನನಸಾಯಿತು, ಕನಸು ನನಸಾಯಿತು, ಕನಸು ನನಸಾಯಿತು, ಕನಸು ನನಸಾಯಿತು. ರಾಜೇಶ್, ನಿನಗೇನೋ ಕಡಿಮೆ. ಯಾವ್ದ್ರಲ್ಲಿ ಕಡಿಮೆ? ಮುಂದಿನ ನೋಡಿದ್ರೆ ಬಟ್ರಿನಾಳ್, ಸೈಡ್ ನಲ್ಲಿ ನೋಡಿದ್ರೆ ರಾಕೇಶ್ ತರ ಇದೆಯಾ? ಯಾಕೆ ಚಿಂತೆ? ಈಗ 2ರಲ್ಲಿ ಒಂದು ತಿಳಿಯಲೇಬೇಕು. 1 or 2 ಕೇಳ್ಬಿಡು. ನನ್ನ ನೀವು ಪ್ರೀತಿ ಮಾಡ್ತೀರಾ ಇಲ್ವಾ ಅಷ್ಟೇ. ಹೋಗ್ತೀನಿ, ಇವಾಗ್ಲೇ ಹೋಗ್ತೀನಿ. ಬಾಯ್.
ಏನ್ರಿ? ಟುಡೇ ಮಂಡೇ ಅಲ್ವಾ? ನಾನು ನಿಮ್ಮನ್ನ ಪ್ರೀತಿಸ್ತೀನಿ. ಅಂಕಲ್ 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 ಏನ್ ಅಂಕಲ್ ಇದು? ನಿಮ್ ಕೇಸು ಡೇ ಬೈ ಡೇ ಬಹಳ ಸೀರಿಯಸ್ ಆಗಿ ಹೋಗ್ತಾ ಇದೆ. ಏನದು ಕೇಸ್ ಗೀಸ್ ಅಂತ? ಅಂಕಲ್ ಹೊಡಿಯೋದಿಲ್ಲ ಅಂದ್ರೆ ಹೇಳ್ತೀನಿ. ನಿಮ್ ಪ್ರಾಬ್ಲಮ್ ಬಂದು ಹೊಡಿಬಾರ್ದು. ಪ್ರಾಬ್ಲಮ್ ಅಂಕಲ್ ಆಂಟಿ ಇದಾರಲ್ಲ. ಏನ್ ಹೇಳಿದ್ರು ಆಂಟಿ? ಈಗ ನಿಮ್ ಕೇಸ್ ನಿಜವಾಗ್ಲೂ ದೊಡ್ಡ ಸೀರಿಯಸ್ ಕೇಸ್. ಅಂಕಲ್ ಈ ಫೀಲ್ಡ್ ಇದೆಯಲ್ಲ, ಬೇಕಾದ್ದು ಸಿಕ್ಕರೂ ಸಿಗ್ಬಹುದು, ಇಳ್ದಿದ್ರೆ ಬೇರೆದ್ರಲ್ಲೂ ಸಿಗ್ಬಹುದು. ಏನದು? ಅಂಕಲ್ ಇದಕ್ಕೆಲ್ಲ ಬಹಳ ಸಹನೆ ಬೇಕು. ನಾನು ಚಿಕ್ಕವನು ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬಿಡಿ. ಚಿಕ್ಕವ್ರು ಮಾಡೋದು ಅದು ಬಿಡಿ. ನಾನೇನ್ ಹೇಳ್ತಾ ಇದ್ದೆ? ಸಹನೆ. ಒಂದು ಸಾರಿ ಒಬ್ಬ 20 ವಯಸ್ಸು ಹುಡುಗ ಒಂದು 20 ವಯಸ್ಸು ಹುಡುಗಿನ ಲವ್ ಮಾಡ್ದ. ಹೀಗೆ ಅವಳಿಗಾಗಿ ಟ್ರೈ ಮಾಡಿ ಅವಳನ್ನ ಮದುವೆ ಆದ 9 ವಯಸ್ಸಿನಲ್ಲಿ. ನೋಡಿ ಅಂಕಲ್ ಇದೆ ನೋಡಿ, ಅದೆಲ್ಲ ಬಿಡಿ. ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಲ್ಲ, ಅದಕ್ಕೆ ಯೋಚನೆ ಮಾಡ್ಬೇಡಿ, ಸಾಲ್ವ್ ಆಗುತ್ತೆ ನಿಮ್ ಪ್ರಾಬ್ಲಮ್. ಅದು ನನಗ್ ಬಿಟ್ಬಿಡಿ. ಮಾಮೂಲು ಇಲ್ಲ ಅಂದ್ರೆ ನನ್ ಬ್ರೈನ್ ಕೆಲಸ ಮಾಡಲ್ಲ. ಅಂಕಲ್ ಪ್ಲೀಸ್. ಏನೋ ನಿಂದು ಎತ್ತಿದ್ದಕ್ಕಲ್ಲ ಮಾಮೂಲು ಅಂತ. ನೀನು ಹಿಂಗ್ ಮಾಮೂಲು ಕೊಟ್ಟರೆ ನಾನು ಉದ್ಧಾರ ಆದ ಹಾಗೆ. ಅಂಕಲ್ ಪ್ಲೀಸ್. ಹೋಗ. ಆಹಾ, ದೊಡ್ಡ ಮಾಮೂಲಿ ನಿಮ್ದು. ಒಂದು ಐಸ್ ಕ್ರೀಮ್ ಮತ್ತೆ ಒಂದು ಫಿಲಮ್ ನೋಡಿದ್ರೆ ಆಯ್ತು. ಅಷ್ಟಕ್ಕೆ ಹೋಗ್ಲಿ ಅಂಕಲ್. ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಇನ್ ಮುಂದೆ ನಾನು ಮಾಮೂಲೇ ತಗೊಳಲ್ಲ. ಕೆಲಸ ಸಕ್ಸಸ್ ಆಗೋದು ಮಾಮೂಲೇ ಬೇಡ ಬಿಡಿ. ನಿನ್ನ ಕೈಯಲ್ಲಿ ಸಿಗಾಕೊಂಡಿದ್ದೀನಿ. ಈಗ ಮಾಡೋದು ಹೇಳಿ ಹೋಗ್ಲಿ. ಹೇಳಿ ಅಂಕಲ್. ಈ ಅಮಿತ್ 9 ವರ್ಷ ಸರ್ವಿಸ್ ನಲ್ಲಿ ಫೇಲರ್ ಅನ್ನೋದೇ ನೋಡಿಲ್ಲ. ಕ್ಲಾಸ್ ನಲ್ಲೂ ಅಷ್ಟೇ ಮೇಷ್ಟ್ರನ್ನ ಚೇಂಜ್ ಮಾಡೋದ, ಕಾಪಿ ಹೊಡೆಯೋದ, ಮತ್ತೇನೇ ಆಗ್ಲಿ ಎಲ್ಲದ್ರಲ್ಲೂ ಸಕ್ಸಸ್. ಅದು ಅಲ್ಲದೆ ಇದು ನನ್ನ ಟೀಚರ್ ಕ್ವಶನ್ ಅಂಕಲ್ ಕೇಳಿ. ಪ್ರೇಮವನ್ನು ಒಂದುಗೂಡಿಸಲು ಸಂಗೀತ ಮಹತ್ವದ ಪಾತ್ರ ವಹಿಸುತ್ತೆ ಅಂತ ಕೇಳಿದ್ದೇನೆ. ಅದಕ್ಕೆ ಇನ್ಯಾಕೆ ನೀವು ಸಂಗೀತದಿಂದ ಪ್ರಯತ್ನ ಮಾಡಬಾರದು? ಸರಿ ಅಂಕಲ್, ಸಿದ್ಧರಾಗಿರಿ. ನಮ್ಮ ಮುಂದಿನ ಪ್ರಯತ್ನ ಸಂಗೀತಕ್ಕೆ. ಏನದು ನೀನ್ ಹೇಳೋದು? ಸಂಗೀತಕ್ಕೂ ನನಗೂ ಏನೋ ಸಂಬಂಧ ಇದ್ರೇನೇನಾ? ಇಲ್ದಿದ್ರೆ ಮಾಡ್ಕೊಳ್ಳೋಣ ಬಿಡಿ, ಅದು ನಮ್ಮ ಕೈಲಿದೆ. ಆದ್ರೆ ಸಂಗೀತ ಅಂದ್ರೆ ಕಾಲಕ್ಕೆ ತಕ್ಕಂತೆ ಮಾಡರ್ನ್ ಆಗಿರ್ಬೇಕು. ಎಲ್ವಿಸ್ ಪ್ರಿಸ್ಲೆ ಗೊತ್ತೇ? ಎಲ್ವಿಸ್ ಪ್ರಿಸ್ಲೆ? ಅಂಕಲ್ ನೀವು ಬಹಳ ಇಗ್ನೋರೆಂಟ್. ನೀವು ಈ ಫೀಲ್ಡ್ಗೆ ಹೋಗ್ಬಾರ್ದಿತ್ತು. ಎಲ್ವಿಸ್ ಅಂದ್ರೆ ಸ್ಟೈಲ್ ಕಿಂಗ್. ಅವರು ಈ ಪ್ರಪಂಚದಲ್ಲೇ ಅತಿ ದೊಡ್ಡ ಗಿಟಾರಿಸ್ಟ್, ಸಿಂಗರ್, ಆಕ್ಟರ್, ಡ್ಯಾನ್ಸರ್. ನಿಮ್ ಪ್ರಾಬ್ಲಮ್ ಒಂದು ಹುಡುಗಿ, ಅವರ ಪ್ರಾಬ್ಲಮ್ ಲಕ್ಷಾಂತರ ಹುಡುಗಿಯರು. ಆದ್ರೆ ಒಂದು ವ್ಯತ್ಯಾಸ, ನೀವು ಹುಡುಗಿ ಹಿಂದೆ ಹೋಗ್ತಿದ್ದೀರಾ, ಅಲ್ಲಿ ಅವರ ಹಿಂದೆ ಹುಡುಗಿಯರು ಬರ್ತಿದ್ರು. ಅವರು ಹೋದ್ರೆ ಅವರ ಶೂನು ಬಿಡೋದಿಲ್ಲ. ಇನ್ನೂ ಗೊತ್ತಾಗ್ಲಿಲ್ವಾ? ಇರಿ ಬರ್ತೀನಿ.
ಅಂಕಲ್ ಎಲ್ಲಿದ್ದೀರಾ? ಈಗ ಹೇಳಿ ಎಲ್ಲಿ ಮೈನೆ? ಏನೋ ಅದು ಇವ್ರ ತರ ನಾನ್ ಮಾಡಕ್ಕಾಗತ್ತಾ? ಏನೋ ನೀನು. ಅಂಕಲ್, ಮೈಕು ಗಿಟಾರು ಹಿಡಿಯೋದವರಲ್ಲ ಎಲ್ವಿಸ್ ಹೋಗೋಕ್ಕಾಗತ್ತಾ? ಇಲ್ಲ ರಾಮರ ವೇಷ ಹಾಕಿದ್ರೆ ದೇವರಾಗ್ ಬಿಡ್ತಾರಾ? ಏನೇ ಮಾಡಿದ್ರು ಒರಿಜಿನಲ್ಲೇ, ಡೂಪ್ಲಿಕೇಟ್. ಸದ್ಯ ಒಂದು ತೃಪ್ತಿ. ಇದೆಲ್ಲ ನೋಡಕ್ಕೆ ಎಲ್ವಿಸ್ ಇನ್ನೂ ಬದುಕಿಲ್ಲ. ನೀವು ಸುಮ್ಮನೆ ನಾನು ಹೇಳೋ ಹಾಗೆ ಮಾಡಿ. ಏನು ನಾನಿದ್ದೇನೆ, ಫುಲ್ ಟ್ರೈನ್ ಕೊಡ್ತೇನೆ. ನಾನೇ ಎಲ್ಲಿಸ್ ತರ ಆಗ್ಬೇಕು ಅಂತ ಕಾಡ್ಸಿ ಗಾಡಿ ತಗೊಟ್ಟಿರೋದಿದು. ಅಯ್ಯೋ, ಒಳ್ಳೆ ಕೋತಿ ಆವಿಡಿದಾಗಿ ಹಿಡಿತೀರಲ್ಲ. ಈಗಲ್ಲ ಅಂಕಲ್. ಹಾಗೆ ಅಂಕಲ್, ಬ್ರೇನ್ ಬಹಳ ಕೆಲಸ ಮಾಡಿದೆ. ಹಾಗೆ ನೀವು ನಾಳೆ ಕರೆಕ್ಟ್ 5:30ಗೆ ಆ ಜಾಗದಲ್ಲಿ, ಗೊತ್ತಲ್ಲ, ಕರ್ಕೊಂಡ್ ಬರೋದು. ಹೌದು ಆಂಟಿ, ನಾನು ಹೇಳಿದ್ರೆ ನಂಬೋಲ್ಲ. ನಮ್ಮ ಅಂಕಲ್ ಹತ್ರ ಕಾಣಿಸ್ತಾರೆ. ಅವ್ರು ಗಿಟಾರ್ ಬಾರಿಸಿದ್ರೆ ಈಸ್ ಅ ಗ್ರೇಟ್ ಮ್ಯೂಸಿಷಿಯನ್. ಒಂದ್ಸಲ ಕೇಳಿ, ನಾನೇ ಕರ್ಕೊಂಡು ಹೋಗ್ತೀನಿ. ಆಮೇಲೆ ನೀವೇ ಹೇಳ್ತೀರಾ ಅವ್ರು ಗ್ರೇಟ್ ಅಂತ. ಆಂಟಿ, ಸರಿಯಾಗಿ 5:30ಗೆ ರೆಡಿ ಆಗಿರಿ, ಹೋಗೋಣ. ಮರಿಬೇಡಿ.
ಅಂಕಲ್ ನಿಮ್ ಗಿಟಾರ್ ಕೆಳಕ್ಕೆ ಆಂಟಿ ಬಂದಿದ್ದಾರೆ. ಹೌದಾ? ಸ್ಟಾರ್ಟ್ ಮಾಡಿ. ಏನ್ ಬಾರಿಸ್ತೀರಾ? ಅದೇ ಅದೇ ಹಮೀದ್. ಅದೇ ಲವ್ಸ್ ಗಿಟಾರ್ ಬಾರಿಸ್ತಾರೆ. ಲವರ್ಸ್ ಗಿಟಾರ್, ಲವರ್ಸ್ ಗಿಟಾರ್. ಯಾವ್ದ್ರಲ್ಲಿ? ಎಫ್ ಮೇಜರಾ ಸಿ ಮೇಜರಾ? ಮೇಜರ್? ಹಾ ಹೌದು. ಅಲ್ಲ, ಕ್ಯಾಪ್ಟನ್, ಆರ್ಮಿ ಕ್ಯಾಪ್ಟನ್ ಆಗಿ ಬೋರ್ಡ್ ಔಟ್. ಅಂಕಲ್ ಸ್ಟಾರ್ಟ್ ಮಾಡಿ ಅಂಕಲ್. ಅಂಕಲ್ ನಿಂತ್ಕೊಂಡು ಬಾರಿಸ್ತಿದ್ರೆ ಸ್ಟೈಲ್ ಬರೋದು. ಸ್ಟಾರ್ಟ್ ಮಾಡಿ ಅಂಕಲ್. ಗ್ರೇಟ್ ಮ್ಯೂಸಿಷಿಯನ್, ಮೂಡ್ ಬರ್ಬೇಕು. ಅಂಕಲ್ ಏನಾಯ್ತು? ಅಂಕಲ್ ಓಹೋ, ನಾವು ಬಿಟ್ ಬಂದ್ಬಿಟ್ವಿ ಅಂತ ಕೋಪನಾ? ಅಂಕಲ್ ನೀವೇ ಹೇಳಿ. ನಾನ್ ಸುಮ್ನೆ ಎಲ್ವಿಸ್ ತರ ಆಕ್ಟ್ ಮಾಡಿ ಅಂದ್ರೆ ನೀವು ರಿಯಲ್ ಆಗಿ ಎಲ್ವಿಸ್ ತರ ಬಾರಿಸ್ಲಿಕ್ಕೆ ಶುರು ಮಾಡ್ಬಿಟ್ರಿ. ಹಾಗ ನನ್ ಗತಿ ಏನು? ನನ್ ಬಿಡಿ, ಪಾಪ ಆಂಟಿ ಗತಿ ಏನು? ಅವ್ರಿಗೆ ಏನಾದ್ರು ಆಗಿದ್ರೆ ಅದಕ್ಕೆ ವಿಪರೀತ ಆಗೋಕ್ ಮುಂಚೆ ನಾನೇ ಕರ್ಕೊಂಬಂದ್ಬಿಟ್ಟೆ. ಅಂಕಲ್ ಪ್ರಪಂಚದಲ್ಲಿ ಒಬ್ನೇ ಎಲ್ಲಿ ಸುತ್ತಿರೋದು. ಅವರ ತರ ಬೇರೆ ಯಾರು ಹುಟ್ಟಿಲ್ಲ, ಬದುಕಿಲ್ಲ, ಇನ್ನು ಹುಟ್ಟೋದೂ ಇಲ್ಲ. ಆಂಟಿ ಆಂಟಿ ಒಂದ್ ನಿಮಿಷ ಗಿಟಾರ್ ಇಟ್ಕೊಳ್ಳಿ, ಬಂದ್ಬಿಟ್ಟೆ. ಆಂಟಿ ಹತ್ರ ಬಾರಿಸ್ತೀನಿ ಅಂತ ಹೇಳಿದ್ರಲ್ಲ, ಲವರ್ಸ್ ಗಿಟಾರ್, ಅದೇ ಇದು. ಚೆನ್ನಾಗಿದೆಯಲ್ಲ? ಆಂಟಿ ಅಂತ ಕಾಣಿಸುತ್ತೆ. ಅಂಕಲ್, ಗೋಲ್ಡನ್ ಚಾನ್ಸ್. ಹೀರೋಯಿನ್ ಇನ್ ಡೇಂಜರ್.
ಇಶ್ಯೂ ವಿಲನ್ ಓಡಿ ಹೋಗ್ಬೇಕು. ನೆಕ್ಸ್ಟ್ ಹೀರೋಯಿನ್ ಹೀರೋನ ತಪ್ಕೋಬೇಕು. ಹೋಗಿ ಅಂಕಲ್, ಹೋಗಿ ಅಂಕಲ್, ಹೋಗಿ. ಬೇಡ ಬಿಟ್ಬಿಡು. ತಿಮ್ಮಣ್ಣ ಬಿಡಿ, ಅವ್ರೇನೋ ತಪ್ಪು ತಿಳ್ಕೊಂಡಿದ್ದಾರೆ. ಇವ್ರನ್ನ ಯಾಕೆ ಹೊಡೆದ್ರಿ? ಅದು ಈ ಅಮಿತ್ ಹೇಳ್ದ ಇವರು ನಿಮ್ಮ ಹತ್ರ ಗಲಾಟೆ ಮಾಡ್ತಾರೆ ಅಂತ. ಅದಕ್ಕೋಸ್ಕರ ನಾನು ದೊಡ್ಡ ಹೀರೋ ಕೆಲಸ ಮಾಡ್ಬಿಟ್ರಿ. ಸರಿ ಬಿಟ್ಬಿಡಿ ತಿಮ್ಮಣ್ಣ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ. ನೀವು ಮನೆಗೆ ಹೋಗಿ. ನಿಮ್ಮ ಮಗನಿಗೆ ನಾನೇ ಬುದ್ಧಿ ಹೇಳಿ ಸ್ಕೂಲಿಗೆ ಸೇರಿಸ್ತೀನಿ. ನಿಮ್ಮ ಮನೆಯವ್ರನ್ನ ಕೇಳಿದೆ ಅಂತ ಹೇಳಿ. ಅಂಕಲ್, ನಂಗೇನು ಗೊತ್ತು ಆ ಮನುಷ್ಯ ಆಂಟಿಗೆ ಗೊತ್ತಿರೋರು ಅಂತ. ನಿಮ್ಗೆ ಲಕ್ಕಿಲ್ಲ, ಅದಕ್ಕೆ ನಾನೇನ್ ಮಾಡ್ಲಿ? ಬೇಕಾದ್ರೆ ನಿಮ್ಮ ಮಾಮೂಲೆಲ್ಲ ವಾಪಸ್ ಕೊಟ್ಬಿಡ್ತೀನಿ. ನೀವು ಆಂಟಿನ ಮರೆತ್ಬಿಡಿ ಅಂಕಲ್. ಅಮಿತ್, ಇನ್ನೊಂದ್ಸಲ ಆ ಮಾತು ಹೇಳ್ಬೇಡ. ಅಂಕಲ್ ನೀವು ಅಂಕಲ್, ಯು ಆರ್ ಹರ್ಟಿಂಗ್ ಮೀ. ಓಹ್ ಅಮಿತ್, ಐ ಆಮ್ ಸಾರಿ ಅಮಿತ್. ನನ್ನಿಂದ ಆಂಟಿನ ಮರೆಯೋಕ್ಕಾಗಲ್ಲ. ಇಟ್ಸ್ ಇಂಪಾಸಿಬಲ್. ಆಂಟಿ, ಇವತ್ ನಾನ್ ಬಿಡಲ್ಲ. ಬಯಕೆದಾರ ಖಂಡಿತ ಹೋಗ್ಲೇಬೇಕು. ಆಂಟಿ ಬನ್ನಿ ಆಂಟಿ. ನಿನಗೇನು ಅಲ್ಲಿ? ನಿನಗೇನಿದೆ ಅಲ್ಲಿ ಹೋಗುವಂತದ್ದು? ಎಲ್ಲ ಹೇಳೋದಿಲ್ಲ, ಅದು ನನ್ ಸೀಕ್ರೆಟು. ಕರ್ಕೊಂಡು ಹೋಗ್ಬಿಡಿ ಸ್ವಪ್ನ. ಇಲ್ಲಿ ನನ್ ಜೀವ ತಿಂತಾ ಇರ್ತಾನೆ. ಕೇಳು, ನಿಮ್ಮ ಅಂಕಲ್ ಬರ್ತಾರೇನೋ? ನಾನ್ ಬರಲ್ಲಪ್ಪ. ಒಳ್ಳೆ ಲವ್ ಸ್ಟೋರಿ. ಈಗ ತಾನೇ ಟರ್ನಿಂಗ್ ಪಾಯಿಂಟ್. ಆಂಟಿ, ನಾನು ರವೆ ಇಡ್ಲಿ ಇದೆಯಾ ಅಂತ ನೋಡ್ಕೊಂಡ್ ಬರ್ತೀನಿ. ಅಮಿತ್, ಸಪ್ನ ಬರ್ಲೇ ಬೇಕಾ? ಆಂಟಿ ಆಂಟಿ, ನಾನ್ ರೆಡಿ. ಹೋಗೋಣ? ನಾನು ಬರ್ತೀನಿ ಒಮ್ಮೆ. ಇಲ್ಲಿ ಸುಮ್ಮನೆ ಬೋರ್ ಆಗುತ್ತೆ. ಓಹೋ, ಇದೇನಾ ಅದು? ಇದೇನಾ ಬಯಕೆ ದಾರ? ಆಂಟಿ, ನನ್ನ ಮನ್ಸಲ್ಲಿ ಒಂದಿದೆ. ಈಗ ನಾನೇನ್ ಮಾಡ್ಬೇಕು ಹೇಳಿ ಆಂಟಿ?
ಹೇಳಿ ಅಂದ್ರೆ ನೀರಿನಲ್ಲಿ ಇಳಿದು ನೀನ್ ಏನಾಗ್ಬೇಕು ಅಂತ ಬಯಸ್ತೀಯೋ ಅದನ್ನ ನೆನ್ಸ್ಕೊಂಡು ನೀರ್ ಕುಡಿಬೇಕು. ಆಗುತ್ತಾ? ನಿಜಾನ ಅದು? ಹಾಗೆಂತ ಇಲ್ಲಿಯವ್ರ ನಂಬಿಕೆ. ಏನ್ ಬೇಡ್ಕೊಂಡ್ಯಾ ಅಮ್ಮಿ? ಅದೇನ್ ದೊಡ್ಡ ಸೀಕ್ರೆಟ್ ಅಲ್ಲ. ನಾನ್ ಬೇಡ್ಕೊಂಡಿದ್ದು ಇಷ್ಟೇ, ಪ್ರಪಂಚದಲ್ಲಿ ಯಾವ್ದು ಸಿಗ್ತಾ ಇದ್ರು ರವೆ ಇಡ್ಲಿ ಮಾತ್ರ ಯಾವಾಗ್ಲೂ ಸಿಗ್ಬೇಕು ಅಂತ ಅಷ್ಟೇ. ನಾನೇನ್ ಬಯಸ್ತೆ ಅಂತ ನೀವು ಕೇಳೋದಿಲ್ವೇನು? ಸರಿ ಬಿಡಿ, ನನ್ನ ರೋಷ ತನ್ಮಾನ ಮರೆತು ಹೇಳ್ತೀನಿ. ಇದರ ಮಹತ್ವ ನಿಜವಾದ್ರೆ ಮುಂದಿನ ವರ್ಷದೊಳಗೆ ನೀವು ನನ್ನ ಪತ್ನಿ ಆಗ್ಬೇಕು ಅಂತ. ಅಮ್ಮಿ, ಸ್ವಪ್ನ, ನೀವೇನೋ ಮರೆತ ಆಗಿದೆ. ಅಮ್ಮಿ, ನನಗೆ ನೆಕ್ಕು ನೆಕ್ಕು ಸಾಕಾಗೋಯ್ತು. ಎಕ್ಸ್ಕ್ಯೂಸ್ ಮೀ. I feel very sorry for you, my dear friend. ಯಾವಾಗ ಕೈ ಹಿಡ್ಕೊಂಡು ಮುಖದಲ್ಲಿ ನಗು ತುಂಬಿ ಐ ಲವ್ ಯು ಅಂತಾರಲ್ಲ, ಅಲ್ಲಿಗೆ ಬಂತು ನಿಮ್ಮ ಕೊನೆ. ನಿಮ್ಗಿರೋದೊಂದೇ ಜಾಗ, ಹುಚ್ಚಾಸ್ಪತ್ರೆ. ರಿಸರ್ವ್ ಮಾಡ್ಕೊಳ್ಳಿ. Come on, darling. ರಾಜೇಶ್, ಎಷ್ಟು ದಿನ ನೀನು ಬಿಸಿಲು ಕುದುರೆ ಹಿಂದೆ ಓಡ್ತೀನಿ. ಅವಳು ನಿನ್ನನ್ನು ಬೆಪ್ಪನನ್ನಾಗಿ ಮಾಡ್ತಿದ್ದಾಳೆ. ಅವಳು ನಿನ್ನ ನಿಜವಾಗ್ಲೂ ಪ್ರೀತಿಸಿದ್ರೆ
ನಿನ್ನ ಪ್ರೀತಿಯನ್ನು ತಿಳಿಸ್ದಾಗ್ಲೇ ಅವಳ ಪ್ರೀತಿಯನ್ನು ತಿಳಿಸ್ತಿದ್ಲು. ಇಲ್ಲ ನೀರನ್ನಾದ್ರೂ ಕುಡಿದು ಏನಾದ್ರೂ ಬಯಸ್ತಿದ್ಲು. ಮತ್ತಾಕ ಅವಳನ್ನ ನನ್ನ ದಾರಾಗ ಬರೀ ಹೇಳಿದ್ದು? ಖಂಡಿತ ಅವಳ ಪ್ರೀತಿಯನ್ನು ತಿಳಿಸೋದಕ್ಕಲ್ಲ, ನೀನೊಬ್ಬ ಫೂಲ್ ಮಾತ್ರ ಅಲ್ಲ, ಸೂಪರ್ ಫೂಲ್ ಅನ್ನೋದನ್ನ ನಿರ್ಧರಿಸೋದಕ್ಕೆ. ರಾಜೇಶ್, ಸಪ್ನಾನ ಮರೆತು ಬಿಡು ರಾಜೇಶ್. ನೋ, ಇಲ್ಲ, ಖಂಡಿತ ಇಲ್ಲ. ಮಧು, ಬಾಯಲ್ಲಿ ಕಮಾನ್. ಬೆಳಿಗ್ಗೆನೆ ಎಲ್ಲೇ ಹೋಗ್ತಿದ್ಯಾ? ಓ, ನಿಮಗೆ ಗೊತ್ತಿಲ್ಲೇನು ನಾನು ಡ್ರೈವಿಂಗ್ ಕಲಿಯೋದು? ಎಷ್ಟು ದಿವಸದಿಂದ ಕಾರ್ ಕಲಿತಿದ್ಯಾ, ಇನ್ನು ಮುಗಿಲಿಲ್ವೇ? ಕಾರ್ ಡ್ರೈವಿಂಗ್ ಕಲಿಯೋದು ಅಷ್ಟು ಸುಲಭನಾ? ಕಲಿಯೋದನ್ನ ಕಲ್ತ್ರೆ, ಕಲ್ಸೋರ್ ಕಲ್ಸಿದ್ರೆ ಎಲ್ಲಾ ಸುಲಭಾನೆ. ನನ್ ಜೊತೆ ಬಾ. ಮಿಸ್ಟರ್ ವಿನೋದ್, ನಿಮ್ ವೈಫಿಗೆ ಏನಾದ್ರು ಬೇಕೇನೋ? ಹೋಗಿ ನೋಡಿ. ಹೋಗೋಣ ಮಧು. ಒಳ್ಳೆ ಜೋಡಿ. ನೀನೇನಂತೀಯ ಸ್ವಪ್ನ? ನೋಡಿದ್ರ ನಮ್ಮ ಅಂಕಲ್ ನಮ್ನ ಹೇಗ್ ಬಿಟ್ಟೋದು ಅಂತ. ನಾನು ಹೆಂಗ ಸದನೇ ನಂಬಾರ್ದು ಅನ್ಕೊಂಡಿದ್ದೆ. ನಮ್ಮ ಅಂಕಲ್ ಮಾಡಿದ್ದು ನೋಡಿದ್ರೆ ಅಯ್ಯೋ, ಎರಡು ಲೂಸ್ಗಳ ಮಧ್ಯೆ ಸಿಕ್ಕೊಂಡಲ್ಲಪ್ಪ. ನಾವು ಹೋಗೋ ಜಾಗ ಯಾರಿಗೂ ಗೊತ್ತಾಗ್ಬಾರ್ದು. ಡ್ಯಾಡಿಗೆ ಗೊತ್ತಾಗ್ಬಿಟ್ರೆ ಹಿ ವಿಲ್ ಕಿಲ್ ಅಸ್. ಆಮೇಲೆ ಶುಕ್ರವಾರ ರಾತ್ರಿ ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ತಂದೆ ಪರಮಾತ್ಮ ಕಾಪಾಡಪ್ಪ ತಂದೆ. ಶ್ರೀಮನ್ನಾರಾಯಣ, ಸತ್ಯನಾರಾಯಣ, ಸೂರ್ಯನಾರಾಯಣ, ಲಕ್ಷ್ಮೀನಾರಾಯಣ. ಅಮ್ಮ,
ಕಾಫಿ ಅಲ್ಲಿಡು. ಅಮ್ಮ ಅವರೇ, ಬೆಡ್ ಕಾಫಿ ತಗೊಂಡು ಮಧು ರೂಮ್ಗೆ ಹೋಗಿದ್ದೆ, ಅವರಲ್ಲಿ ಇರ್ಲಿಲ್ಲ. ಸರಿ, ಇಲ್ಲೇ ಎಲ್ಲ ಹೋಗಿರ್ತಾಳೆ ಬಿಡು. ಅಮ್ಮ ಅವರೇ, ಏನ್ ನಿಂತೆ ಇದೆಯಲ್ಲ, ಏನ್ ಹೇಳಪ್ಪ? ಅಮ್ಮ ಅವರೇ, 18 ವರ್ಷದಿಂದ ನಿಮ್ಮ ಮುಪ್ತಿಂದವನು. ನನಗೇನಾದ್ರೂ ಪರವಾಗಿಲ್ಲ. ಈ ಮಂತನದ ಗೌರವ ನನಗೆ ಮುಖ್ಯ. ನಾನು ನೋಡಿರೋದನ್ನ ನಿಮಗೆ ತಿಳಿಸೋದು ನನ್ನ ಕರ್ತವ್ಯ. ಏನ್ ವಿಷಯ ಹೇಳ್ರಂಗ? ನಿನ್ನೆ ರಾತ್ರಿ ನಂಗೆ ಯಾಕೋ ಸರಿಯಾಗಿ ನಿದ್ದೆ ಬರಲಿಲ್ಲ. ಎದ್ದು ಹಾಲಿಗೆ ಬಂದೆ. ಆದ್ರೆ ಮಧು ಅಮ್ಮ ಅವರು ಪೆಟ್ಟಿಗೆ ತಗೊಂಡು ಎಲ್ಗೋ ಹೋಗ್ತಿದ್ರು. ಅವ್ರ ಹಿಂದೆ ರಾಜೇಶಪ್ಪನವರು ಹೋದ್ರು. ಇವರಿಬ್ಬರು ನಡತೆ ನೋಡಿದ್ರೆ ನನ್ನ ತಮ್ಮ ಅಂತವನಲ್ಲ. ನೋಡಮ್ಮ ಇಂದ್ರ, ನಿನಗೆ ನಿನ್ ತಮ್ಮ ಮುಖ್ಯ, ಆದ್ರೆ ನನಗೆ ಮಧು ಮುಖ್ಯ. ಅವಳಿಗೆ ಏನಾದನ್ನ ಆದ್ರೆ ನಾನು ಅವ್ರಿಗೆ ಏನಂತ ಜವಾಬು ಹೇಳಿ? ಅದು ಅಲ್ಲದೆ ಅವರು ಮುಂಚೆನೆ ಮುಂಗೋಪಿ. ನೋಡು, ನನಗೆ ಇದು ಒಂದು ಇಷ್ಟ ಇಲ್ಲ. ಖಂಡಿತ ಇಲ್ಲ, ನನಗ್ ಗೊತ್ತು. ನನ್ನ ತಮ್ಮ ಹಾಗೆಂದೂ ಮಾಡೋನಲ್ಲ. ಇದಕ್ಕೆ ಏನೋ ಕಾರಣ ಇದೆ. ನೋಡಿಂದ್ರ, ವಿನೋದನು ಕಾಣ್ತಾ ಇಲ್ಲ. ಅವನು ಲಕ್ಷ್ಮಿ ಹತ್ರ ಹೇಳಿದ್ದಾನಂತೆ. ನಾನು ಲಕ್ಷ್ಮಿ ಕೇಳಿದೆ, ಆದ್ರೆ ರಾಜೇಶ್ ನಿಮ್ಮ ಹತ್ರ ಏನೂ ಹೇಳಿಲ್ಲ. ಅದು ಅಲ್ಲದೆ ಅವರಿಬ್ರು ಹೋಗೋದನ್ನ ರಂಗ ನೋಡಿದಾನಂತೆ. ಅರ್ಧರಾತ್ರಿಲಿ ಯಾರಿಗೂ ಹೇಳಿದೆ ಕೇಳಿದೆ ಇಬ್ರು ಹೋಗೋದಂದ್ರೆ ಏನರ್ಥ? ಒಂದು ಮಾತು ಹೇಳಿದ್ರೆ ನಾನೇ ಅವಳ ಜೊತೆಲಿ ಮದುವೆ ಮಾಡಿಸ್ತಾ ಇದ್ದೆ. ಈ ವಿಷಯ ಅವ್ರಿಗೆ ಗೊತ್ತಾದ್ರೆ? ಬೇಡಕ್ಕ, ಬೇಡ. 2 ದಿವಸ ಕಾದ್ ನೋಡೋಣ. ನೀವು ಮಗುನ್ ಕರ್ಕೊಂಡು ಈ ಅಡ್ರೆಸ್ಗೆ ಹೋಗಿ. ಅಲ್ಲಿ ನಿಮ್ಗಾಗಿ ಅವ್ರು ಕಾದಿರ್ತಾರೆ. ನಿಮ್ಮ ಜೊತೆಲಿ ರಂಗನ್ನೂ ಕರ್ಕೊಂಡು ಹೋಗಿ. ನಿಮ್ಮ ಬಾಳಲ್ಲಿ ಎಷ್ಟು ದಿನ ಇದ್ದಕ್ಕಾಗತ್ತಲೇ ಏನಿಲ್ಲ. ಅಲ್ಲಿ ಹೋದ್ರೆ ಎಲ್ಲ ನಿಮ್ಗೆ ತಿಳಿಯುತ್ತೆ. ರಾಜೇಶ್, ಎಲ್ಲಿ ಮಧು? ಏನಕ್ಕ ಅಷ್ಟು ಕೋಪಾಗಿದ್ಯಾ? ಮಧುನ ನೀನ್ ಕರ್ಕೊಂಡೋದ್ಯಾ? ಹೌದು. ನಿನಗ್ ನಾಚಿಕೆ ಆಗೋಲ್ಲ? ಇಂಥ ನೀಚ್ ಕೆಲಸ ಮಾಡ್ತೀಯ ಅಂತ ಕನ್ಸಲ್ಲೂ ನೆನ್ಸಿರ್ಲಿಲ್ಲ. ಎಲ್ಲಿ ಮಧು? ಹೊಡಿ ಅಕ್ಕ, ಪರವಾಗಿಲ್ಲ. ನೀನಲ್ದೆ ಇನ್ಯಾರು ಹೊಡಿಯೋಕೆ? ಅಕ್ಕ, ನನ್ನ ಸಣ್ಣ ವಯಸ್ಸಿನಿಂದ ಬೆಳೆಸಿದ ನೀನೂ ಸಂದೇಹ ಪಡ್ತೀಯ. ಇದನ್ನು ನನ್ನಿಂದ ನಂಬೋಕೆ ಆಗ್ತಾ ಇಲ್ಲ. ಇದಕ್ಕಿಂತ ನೀನೇ ಸ್ವಲ್ಪ ವಿಷ ಕೊಟ್ಟಿರ್ಬೋದು. ಅಕ್ಕ, ನನ್ನ ಬುದ್ಧಿ ತಿಳಿದಾಗ್ನಿಂದಲೂ ಯಾರ ಮನಸ್ಸು ಎಲ್ಲಿ ನೋಯಿಸ್ತೀನಿ ಅಂತ ಬಹಳ ಜಾಗರೂಕನಾಗಿರ್ತಿದ್ದೆ. ಆದ್ರೆ ನನ್ನ ನಡ್ಸೋರು ಯಾರೂ ಇಲ್ಲ. ಎಲ್ರೂ ನನ್ನ ನೋಯಿಸೋರೆ. ಸಾಕ್ ಮಾಡೋ ನಿನ್ ಕತೆ. ಏನ್ ಲಕ್ಷ್ಮಿ, ಆಗ್ಲೇ ಬರ್ತಿದ್ಯಾ? ಅವ್ರು ಹೋಗ್ಲೆ, ನಾನು 2 ದಿವಸದಲ್ಲಿ ಬರ್ಲಿಲ್ಲ ಅಂದ್ರೆ ನೀನೇ ಬಂದ್ಬಿಡು ಅಂತ ಹೇಳಿದ್ದಾರೆ. ಅಕ್ಕ, ನನ್ ಜೊತೆಲಿ ರಂಗನ್ನು ಕರ್ಕೊಂಡು ಹೋಗ್ಲಾ? ಆಗ್ಲಮ್ಮ. ರಂಗ, ಅವ್ರ ಜೊತೆಲಿ ಹೋಗು. ಆಗ್ಲೇ ಮಾರೆ. ಅಕ್ಕ, ನಾನು ಮಾಡಿದ ಪಾಪದ ಬಗ್ಗೆ ಹೇಳ್ತೀನಿ. ಅದಕ್ಕೆ ತಕ್ಕ ಶಿಕ್ಷೆ ನೀನೇ ಕೊಡು. ಆವತ್ತಿನ ದಿನ ಮಮ್ಮಿ, ಡ್ರೈವಿಂಗ್ ಹೋಗಿ ಬರ್ತೀನಿ. ಬನ್ನಿ ವಿನೋದ್. ವಿನೋದ್, ಬಾಯಿಲಿ. ಅವಳು ಯಾಕೋ ಬಹಳ ಕೆಮ್ತಿದ್ದಾಳೆ. ಹೋಗಿ ನೋಡು.
ವಿಜಯ್ ಕಳಿಸಿದ್ದು ಅವಳಿಗೆ ಹುಷಾರಾಗ್ಲಿ ಅಂತ. ಪಾಪ ಯಾವಾಗ್ಲೂ ಒಬ್ಳೇ ಇರ್ತಾಳೆ. ಹೋಗಿ ಔಷಧಿ ಕೊಡು. ಹೋಗಪ್ಪ, ಕರ್ಕೊಂಡೋಗು. ಹಾಗಾದ್ರೆ ನಾನು ಯಾವಾಗ ಕಾರ್ ಡ್ರೈವಿಂಗ್ ಕಲಿಯೋದು? ಕಾರ್ ಡ್ರೈವಿಂಗ್ ಇವತ್ತು ತಿಳಿದಿದ್ರೆ ನಾಳೆ ಕಲಿಬಹುದು. ವಿನೋದ್ ಮೇಲಿನ ಸಂದೇಹ ಅವನ್ ಲಕ್ಷ್ಮಿಯನ್ನು ಕರ್ಕೊಂಡು ಹೋಗೋ ರೀತಿ ನೋಡಿ ದೃಢಗೊಂಡಿತು. ನಿಜ ಸಂಗತಿ ತಿಳಿಯೋದಕ್ಕೋಸ್ಕರ ಅವರ ಹಿಂದೆ ಹೋದೆ. ಮಧುವನ್ನು ಮರಳುಗೊಳಿಸಿ ಅದಕ್ಕೆ ಅಡ್ಡಿ ಆಗಿರುವ ಲಕ್ಷ್ಮಿಯನ್ನು ಅವನು ಚಿತ್ರಹಿಂಸೆ ಮಾಡುವನೆಂಬ ಸಂಶಯವೂ ನನಗಿತ್ತು. ವಿನೋದ್ ಹೇಗಿದ್ದಾಳೆ? ಅವಳಿಗೆ ಸ್ವಲ್ಪ ವ್ಯತ್ಯಾಸ ಇರ್ಲಿ, ಆಚೆಗಾದ್ರೂ ಕರ್ಕೊಂಡೋಗಪ್ಪ. ಹಾಗೇನಿಲ್ಲ, ಈಗ ತಾನೇ ಔಷಧಿ ಕೊಟ್ಟು ಬಂದಿದ್ದೇನೆ. ತುಂಬಾ ಆಯಾಸವಾಗಿದ್ದಾಳೆ, ತೊಂದರೆ ಕೊಡಬೇಡಿ ಅಂತ ಹೇಳಿದಾಳೆ. ಬಾ ಮಧು, ಬಾ ಹೋಗೋಣ, ಬಾ. ನನ್ನ ಆಪ್ತ ಸ್ನೇಹಿತ ವಿಜಯ್ ಅವರ ಗೌರವ ಉಳಿಸೋದಕ್ಕೋಸ್ಕರ ಇದನ್ನು ತಡೆಯಲು ನಿರ್ಧರಿಸಿದೆ. ಬನ್ನಿ ಕೂತ್ಕೊಳ್ಳಿ. ನೋಡಿ, ಅಳೋದ್ರಿಂದ ಏನ್ ಪ್ರಯೋಜನ? ನನ್ನ ನಿಮ್ ತಮ್ಮ ಅಂತ ತಿಳ್ಕೊಂಡು ಹೇಳಿ, ನನ್ನಿಂದ ಆರು ಸಹಾಯ ಮಾಡ್ತೇನೆ. ನನಗೆ ಯಾರು ಸಹಾಯ ಮಾಡೋಕ್ಕಾಗಲ್ಲ. ಆ ದೇವ್ರೆ ನನ್ ಬಗ್ಗೆ ಕಣ್ ಮುಚ್ಕೊಂಡು ಕೂತಿರುವಾಗ ಯಾರು ಏನ್ ಮಾಡ್ಲು ಸಾಧ್ಯ? ಪರವಾಗಿಲ್ಲ, ಹೇಳಿ. ನಿಮ್ ಕಣ್ಣೀರು ಒರೆಸಲು ನನ್ನ ಸರ್ವ ಪ್ರಯತ್ನ ಮಾಡ್ತೇನೆ. ಇಲ್ಲ, ನನಗಿರೋದು ಒಂದೇ ದಾರಿ, ಸಾವು. ಸಾಯೋಣ ಅಂದ್ರೆ ನನ್ನ ಮಗು ಗತಿ ಏನು? ನಾನೊಂದು ಜೀವಂತ ಶವದ ಹಾಗೆ. ಇದಕ್ಕೆಲ್ಲ ಕಾರಣ ಮಧು ಮತ್ತೆ ನಿಮ್ಮ ಪತಿನೂ. ಅದು ನಿಮ್ಗೆ ಗೊತ್ತು. ಈ ವಿಷಯ ಕರ್ನಲ್ ವಿಜಯ್ ಗೊತ್ತಾದ್ರೆ ಅವ್ರು ನನಗೆ ತಂದೆಗಿಂತ ಹೆಚ್ಚು. ಅವ್ರು ನನಗೆ ಮಾಡಿರೋ ಉಪಕಾರಕ್ಕೆ ಅಬ್ಬಬ್ಬಾ, ಅದಕ್ಕಿಂತ ನಾವೇ ಮೇಲೆ. ಹಾಗೆಲ್ಲ ಮಾತಾಡ್ಬೇಡಿ, ಎಲ್ಲ ಸರಿ ಹೋಗುತ್ತೆ. ನನ್ನ ಮೇಲೆ ನಂಬಿಕೆ ಇಡಿ. ನಾನು ಯಾರನ್ನೂ ಬಾಧಿಸಾಗಿ ನೋಡ್ಕೊಳ್ತೀನಿ. ನಾನಿಲ್ಲಿ ಬರ್ತೀನಿ, ನೀವು ಧೈರ್ಯವಾಗಿರಿ. ಇಷ್ಟರಲ್ಲಿ ವಿನೋದ್ ಮಧು ಇವರಿಬ್ಬರ ಮಧ್ಯೆ ನಾನೊಂದು ಗೋಡೆ ಆದೆ.
ಮನೆಯಿಂದ ಓಡಿ ಹೋಗೋದಕ್ಕೆ ಪ್ಲಾನ್ ಹಾಕಿದ್ದನ್ನ ನಾನು ಕದ್ದು ಕೇಳಿದೆ. ಆಗ ನಾನು ವಿನೋದ್ ಮಧು ಪ್ಲಾನ್ ಬಗ್ಗೆ ಲಕ್ಷ್ಮಿಗೆ ಹೇಳಿದೆ. ಯಾರಾದ್ರೂ ಅವ್ರನ್ನ ವಿನೋದ್ ಬಗ್ಗೆ ಕೇಳಿದ್ರೆ ಹೇಳಿ ಹೋದ್ರು ಅಂತ ಹೇಳಲು ತಿಳಿಸಿದೆ. ಶುಕ್ರವಾರ ರಾತ್ರಿ ಮಧು ಹೋಗೋ ಸಮಯದಲ್ಲಿ ನಾನು ಅವಳನ್ನು ಹಿಂಬಾಲಿಸಿದೆ. ಅವರಿಬ್ಬರನ್ನೂ ಹಿಡಿದೆ. ಮಧು ಪಾಪ ಏನನ್ನೂ ಅರಿಯದು ಹುಡುಗಿ. ವಿನೋದ್ನ ಮಾತಿಗೆ ಮರುಳಾಗಿದ್ದಳು. ಅವಳು ತನ್ನ ತಪ್ಪರಿತು ಬಹಳ ಪಶ್ಚಾತ್ತಾಪ ಪಟ್ಟಳು. ಈಗ ಅವಳಲ್ಲಿ ಬಹಳ ಬದಲಾವಣೆ ಉಂಟಾಗಿದೆ. ನಾನು ಮಧುನ ಅವಳ ತಂದೆ ಬಳಿ ಓದಕ್ಕೋಸ್ಕರ ಬಂದ್ಲು ಅಂತ ಹೇಳಿ ಕಳಿಸ್ದೆ. ವಿನೋದ್ಗೆ ಅವನ ಮಗುವಿನ ಮೇಲೆ ಅಷ್ಟು ಪ್ರೇಮ. ಕಡೆಗೆ ಅವನ ಮಗುವಿನ ಮೇಲಿನ ಪ್ರೇಮ ಅವನನ್ನು ಗೆದ್ದಿತು. ಅವನನ್ನು ಒಂದ್ ಕಡೆ ಹೇಳಿ ಅವನ ಹೆಂಡತಿ ಮಗುವನ್ನು ಕಳಿಸ್ದೆ. ಇದೇ ನಾನು ಮಾಡಿದ ದೊಡ್ಡ ತಪ್ಪು. ಇದಕ್ಕೆ ತಕ್ಕ ಶಿಕ್ಷೆ ನೀವೇ ಕೊಡಿ. ಈಗ ಗೊತ್ತಾಯ್ತಾ ರಾಜೇಶ್ ಎಂತ ಅವನು ಅಂತ? ರಾಜೇಶ್, ನನ್ನ ಕ್ಷಮಿಸ್ಬಿಡಪ್ಪ, ನಾನೊಬ್ಳು ಮೂರ್ಖಳು. ಮೊದಲು ನೀವು ವಿಜಯ್ ಅವರ ಬಾಳನ್ನೇ ಉಳಿಸಿದ್ದೀರಾ. ಆದ್ರೆ ಈಗ ಅವರ ಜೀವಕ್ಕಿಂತ ಮೇಲಾಗಿ ಅವರ ಅತಿ ಅಮೂಲ್ಯವಾದ ಮಾನ, ಮರ್ಯಾದೆ, ಕುಟುಂಬ ಗೌರವ ಎಲ್ಲ ಉಳಿಸಿದ ಸತ್ಪುರುಷನಪ್ಪ ನೀನು. ರಾಜೇಶ್ ಬಾಪ. ರಾಜೇಶ್, ನಮ್ಮ ಮನೆತನದ ಗೌರವನೇ ಉಳಿಸ್ಬಿಟ್ಟೆ ಕಣ. ಅಮಿತ್ ಬಾಯಲ್ಲಿ ಎಲ್ಲಿ ಸಪ್ನ ಆಂಟಿ ಕಾಣಿಸ್ತಾ ಇಲ್ಲ? ನಾನು ಅವ್ರನ್ನೇ ಹುಡುಕ್ತಾ ಇದ್ದೀನಿ. ನನ್ನ ಬ್ಲೂ ಬಾಟ್ಲು ಬೇರೆ ತಗೊಂಡು ಕೊಡ್ತಾನೆ ಇಲ್ಲ. ಕೇಳ್ದಾಗ್ಲಲ್ಲ ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತಾರೆ. ಏನದು ನಿನ್ ಬ್ಲೂ ಬಾಟ್ಲು? ಅವತ್ತು ದಾರ ಹತ್ರ ನೀನ್ ಕೋಪಿಸ್ಕೊಂಡು ಹೋಗ್ಬೇಕಲ್ಲ. ನೀವು ಹೋದ್ಮೇಲೆ ಆಂಟಿ ಆ ಕಡೆ ಈ ಕಡೆ ನೋಡ್ಕೊಂಡು ಬ್ಯಾಗಿಂದ ನನ್ ಬ್ಲೂ ಬಾಟ್ಲು ತಗೊಂಡ್ರು. ಆಮೇಲೆ ನೀರ್ನಲ್ಲಿ ಇಳಿದು ಏನೋ ಬೇಡ್ಕೊಂಡು ನೀರು ಕುಡಿದ್ರು. ಅದೂ ಅಲ್ಲದೆ ಆ ನೀರನ್ನು ಬಹಳ ಶ್ರದ್ಧೆಯಿಂದ ಪುಣ್ಯ ತೀರ್ಥ ಅನ್ನೋ ಹಾಗೆ ಸ್ವಲ್ಪ ನನ್ನ ಬ್ಲೂ ಬಾಟ್ಲಲ್ಲೂ ತುಂಬಿಕೊಂಡು ಅವರ ಹತ್ರನೇ ಇಟ್ಕೊಂಡ್ರು. ಬೇಡ್ಕೊಂಡಿದ್ದು ನೋಡಿದ್ರೆ ಏನೋ ಬಹಳ ಸ್ಪೆಷಲ್ ಇದ್ದಿರ್ಬೇಕು. ಅದೇನು ಅಂತ ನಿಮ್ಗೆ ಗೊತ್ತಾಗ್ಬೇಕು. ಅದೇನೋ ನನ್ನ ಬ್ಲೂ ಬಾಟಲ್. ಸ್ವಪ್ನ ನನ್ನ ಪ್ರೀತಿಸ್ತಾಳೆ. ನಿಮ್ ಪ್ರೀತಿ ಇರ್ಲಿ ಅಂಕಲ್. ನನ್ ಬ್ಲೂ ಬಾಟಲ್ ನಿನಗೆ ಒಂದ್ ಬಾಟ್ಲೇನೋ, ಇಡೀ ಬಾಟ್ಲ್ ಅಂಗಡಿನೇ ಕೊಡಿಸ್ತೀನಿ ಬಾ. ಇಲ್ಲಕ್ಕ ಸಪ್ನ? ನನಗ್ ಗೊತ್ತಿಲ್ಲಪ್ಪ. ಎಲ್ಲಿ ರಾಜೇಶ್? 2 ದಿವಸದಿಂದ ಈ ವಿಚಾರದಲ್ಲಿ ಯಾರು ಬಂದ್ರು ಯಾರು ಹೋದ್ರು ಏನೂ ಗೊತ್ತಿಲ್ಲ. ಅಂಕಲ್, ಸ್ವಪ್ನ ಆಂಟಿ ಮನೆ ನನ್ಗೆ ಗೊತ್ತು. ಅದೇ ಅಂಕಲ್, ಅಲ್ಲಿ ನೋಡಿ. ನೋಡಿ, ಈ ಮನೆಯವರು ಅವರ ಯಾತ್ರೆ ಹೋಗಿದ್ದಾರೆ. ಮತ್ತೆ ಅವರು ಅವ್ರ ಮೊಮ್ಮಗಳ ಮ್ಯಾಂಗ್ಳೂರ್ಗೆ ಹೋಗಿದ್ದಾರೆ. ಅವರ ಮ್ಯಾಂಗ್ಳೂರ್ ಅಡ್ರೆಸ್ ಗೊತ್ತಾ? ಇಲ್ಲ, ಗೊತ್ತಿಲ್ಲ. ಅಂಕಲ್, ಒಂದ್ ಐಡಿಯಾ. ಆಂಟಿ ತಾತನ್ಗೆ ಲೆಟರ್ ಎಮ್ಮೋ ಕಳಿಸ್ತಿರ್ಬೇಕಲ್ಲ, ಪೋಸ್ಟ್ ಮ್ಯಾನ್ಗೆ ಅವರ ಅಡ್ರೆಸ್ ಗೊತ್ತಿರ್ಬೇಕು. ವೆರಿ ಗುಡ್. ಹೋಗೋಣ. ಆಫೀಸ್ ಅಡ್ರೆಸ್ ಸಿಕ್ಕಿದೆ, ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ. ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ. ನಿನ್ನ ಅಕ್ಕನಿಗೆ ಹೋಗಿ ಹೇಳು ಮ್ಯಾಂಗ್ಳೂರ್ ಹೋಗಿದ್ದೀನಿ ಅಂತ. ಅಂಕಲ್, ಮ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀರಾ? ಬರೋದು ಲೇಟ್ ಆಗ್ಬೋದು.
ಒಂದೆರಡು ಬಟ್ಟೆನಾದ್ರು ತಗೊಂಡೋಗಿ. ಎಸ್ ಪ್ಲೀಸ್. ಮಿಸ್ ಸಪ್ನಾ ಅವರು ರಾಜ್ಯದಲ್ಲಿ ಹೋಗಿದ್ದಾರೆ 2 months ಲೀವ್. ನೀವು ಏನಾಗ್ಬೇಕು ಅವ್ರಿಗೆ? ಅವರ ಫ್ಯಾಮಿಲಿ ಫ್ರೆಂಡ್. ಅವರು ಬರೋ ಹಾಗೆ ಕಾಣಲ್ಲ. ಐ ಥಿಂಕ್ ಡಿಸೈನ್ ಮಾಡ್ತಾರೆ ಅಂತ ಕಾಣುತ್ತೆ. ಅವರ ರೆಸಿಡೆನ್ಷಿಯಲ್ ಅಡ್ರೆಸ್ ಗೊತ್ತಿದ್ರೆ. ಇವ್ರಿಗೆ ಸ್ವಪ್ನ ಅವ್ರ ಮನೆ ಅಡ್ರೆಸ್ ಕೊಟ್ಬಿಡಿ. ಸರಿ ಸರ್. ಥ್ಯಾಂಕ್ ಯು ಸರ್. ಏನ್ ಬೇಕು? ಸಪ್ನಾ ಅವರು ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು. ನಮಸ್ಕಾರ ಸರ್. ಲವ್ ಫೇಲ್ಯೂರ್ ಅಂತ ಕಾಣಿಸುತ್ತೆ. ಇದ್ರಲ್ಲಿ ಅಷ್ಟು ಎಫೆಕ್ಟ್ ಇರೋದಿಲ್ಲ. ಅದಕ್ಕೆ ಹೀಗೆ ಹೋಗಿ ಎಡಕ್ ತಿರುಗಿ. ಇನ್ನೇನು ಮಂಗಳೂರು ಎಕ್ಸ್ಪ್ರೆಸ್ ಬರೋ ಹೊತ್ತಾಯ್ತು. ಹೋಗಿ ಮಲಗ್ಬಿಡಿ. ಐ ಆಮ್ ಸಾರಿ. ಏನೋ ಇದು ಡ್ರಾಪ್ ಕಣ ಅಂತ ಬಂದ್ರೆ ಒಳ್ಳೆ ಬಸ್ಸು ಕೊಡ್ತಾ ಇದೆಯಾ? ಮತ್ತೇನೋ ಇದು, ಇವ್ರು ಬಂದು ನಮ್ ಗಾಡಿ ಕೆಳಗೆ ಬೀಳೋದು. ಏನಾದ್ರೂ ಆದ್ರೆ ಕಾರಲ್ಲಿ ಬಂದ, ಬುಲೆಟ್ ಅಲ್ಲಿ ಬಂದ ಅಂತ ನಮ್ದೇ ಫಾಲ್ಟ್ ಅಂತಾರೆ. ಇನ್ನೇನು ಈ ಕೇಸ್ ನೋಡಿದ್ರೆ ಲವ್ವೇ ಇರ್ಬೇಕು. ನೋಡಕ್ಕೇನೋ ಚೆನ್ನಾಗಿದ್ದಾನೆ. ಯಾವಳನ್ನ ನೆನೆಸ್ಕೊಂಡು ನೆಲೆ ಗೊತ್ತಿಲ್ಲದೆ ಈ ತರ ಅಲಿಯೋದು. ಯಾವ್ದಾದ್ರೂ ಕಾಲೇಜ್ ಹುಡುಗಿನ ಲವ್ ಮಾಡ್ತಾರೆ. ಹುಡುಗಿರೋ ಇಂಟೆಲಿಜೆಂಟು, ವರ್ಷವೆಲ್ಲ ಮಜಾ ಮಾಡಿ ಪರೀಕ್ಷೆ ಟೈಮ್ನಲ್ಲಿ ಹುಷಾರಾಗ್ಬಿಡ್ತಾರೆ. ಅವರಿಗೆ ಇವ್ರ ನೆನಪು ಸಹ ಇರೋದಿಲ್ಲ. ಇಂಥ ಮುಟ್ಟಾಳ್ರು ಆ ಹುಡುಗಿನ ನೆನೆಸ್ಕೊಂಡು ಪರೀಕ್ಷೆಯಲ್ಲೂ ಫೇಲು. ಅವ್ರು ಬಾಳೋ ಹಾಳು, ನಮಗೂ ಈ ತರ ಗೋಳು. ಬಾ ಹೋಗೋಣ. ರಾಜೇಶ್, ಏನಾಯ್ತು?
ಒಂದು ನಿಮಿಷ ಬರ್ತೀರಾ? ಇದು ಮೆಡಿಸಿನ್ ಇಂದ ಗುಣವಾಗುವಂಥದ್ದಲ್ಲ. ಇದು ಯಾವುದೋ ವಿಷಯದ ಬಗ್ಗೆ ತುಂಬಾ ವರಿ ಮಾಡ್ತಿದ್ದಾರೆ. ಆ ವರಿ ಬಿಡ್ಬೇಕು. ಯಾವುದಕ್ಕೂ ಮೆಡಿಸಿನ್ ಕೊಡಿ. ದೇವ್ರೆ, ಕಲಿಯುಗ ವೈಕುಂಠ ಪಾಲ, ನೀನೇ ಗತಿ. ರಾಜೇಶ್ ನಾನು ಇದರಿಂದ ಪಾರ್ ಮಾಡು. ಅವನಿಗೆ ಗುಣವಾದ್ರೆ ನಾನು ನಿನ್ನ ದರ್ಶನಕ್ಕಾಗಿ ಬೆಟ್ಟ ಹತ್ತಿ ಬರ್ತೀನಿ. ತಕೊಳ್ಳಿ. ಅಣ್ಣವ್ರೆ, ಯಾಕೋ ಸಾಹೇಬ್ರು ಈಗೀಗ ಒಂಥರ ಇರ್ತಾರೆ. ಏನು ವಿಷಯ? ನಮಗೆ ಹಾಕ್ಬೇಕು ದೊಡ್ಡೋರ್ ಸಗವಾಸ. 10 ಜನ ಗಂಡಸರು ಚಂದಾಗಿರ್ತಾರೆ. ಒಂದ್ ಹೆಣ್ಣು ಬಂದ್ಮೇಗೆ ಕೆಲವರಿಗೆ ಹುಚ್ಚಿಡಿತದೆ. ಇನ್ನೂ ಕೆಲವರು ಒಡೆದಾಡಿ ಸಾಯ್ತಾರೆ. ಅದ್ರಾಗಿ ಇವರು ಮೊದಲನೇ ವರ್ಗಕ್ಕೆ ಸೇರಿದವರು ಅಷ್ಟೇ. ಅಣ್ಣೋ, ಅಮ್ಮವರು ಏನಪ್ಪ ರಾಜೇಶ್, ಎಲ್ಲ ತಿಳಿದವನು, ಎಜುಕೇಟೆಡ್. ನೀನೇ ಹೀಗೆ ಮಾಡಿದ್ರೆ ಹೇಗೆ? ನಾನು ನೋಡ್ತಾನೆ ಇದ್ದೀನಿ, ಯಾವಾಗ್ಲೂ ಹೀಗೇ ಇರ್ತೀಯ. ಆಳುಗಳು ಮಾತಾಡೋಷ್ಟು ಮಟ್ಟಿಗೆ ಬಂದಿದೆಲ್ಲಪ್ಪ ನಿನ್ನೆಲೆ. ಸರಿ, ಅವಳೇ ಇದ್ದಿದ್ರೆ ನಾನೇ ಮದುವೆ ಮಾಡಿಸ್ತಿದ್ದೆ. ಅವಳು ಹೊರಟೋದ್ಲು. ಅವಳ ಅಡ್ರೆಸ್ಸು ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ನಾನೇ ಹೋಗ್ತಿದ್ದೆ. ಇಂಥ ಪರಿಸ್ಥಿತಿಯಲ್ಲಿ ಯಾರೇನ್ ಮಾಡ್ಲಿಕ್ಕಾಗುತ್ತೆ ಹೇಳು? ನಾವು ನೆನ್ಸಿದೆಲ್ಲ ನಡೆಯಲ್ಲ. ಅದ್ರ ಹೆಸರೇ ಬಾಳು. ನೀನೊಂದು ಬಯಸ್ತೀಯ, ನಾನೊಂದು ಬಯಸ್ತೀನಿ. ಆದ್ರೆ ಆ ದೇವ್ರೇನ್ ಬಯಸ್ತಾನೋ ಅದೇ ನಡೆಯೋದು. ನಾನು ನೀನು ನೆನ್ಸಿದೆಲ್ಲ ಆಗ್ಬಿಟ್ರೆ ಸೂರ್ಯನೇ 1-2 ಗಂಟೆ ತಡವಾಗಿ ಉದಯಿಸುವ ಅನ್ಬೋದಾಗಿತ್ತು. ನೀನೊಬ್ಬ ಮಿಲಿಟರಿ ಆಫೀಸರ್ ಆಗಿದ್ದವನು. ಸುಮ್ಮನೆ ಪ್ರಪಂಚನೇ ಮುಳುಗ್ಬಿಟ್ಟ ಹಾಗೆ ಕೂತಿದ್ರೆ ಏನ್ ಪ್ರಯೋಜನ? ಮುಂದೆ ನಡೆಯೋದು ನೋಡ್ಬೇಕು. ನೀನು ನಿನ್ನ ಅವತಾರ ನನಗೆ ಹೊಟ್ಟೆ ಉರಿಯುತ್ತೆ ಕಣು. ಒಳಗ್ ಬಾ, ಶೇವಾದ್ರೂ ಮಾಡ್ಕೊ ಬಾ. ಏನ್ ಅಂಕಲ್, ಯಾವಾಗ್ಲೂ ಒಬ್ರೇ ಕೂತಿರ್ತೀರಾ? ಬನ್ನಿ, ಒಂದ್ ವಾಕ್ ಹೋಗೋಣ. ಬನ್ನಿ ಅಂಕಲ್, ಬನ್ನಿ.
ಸ್ವಪ್ನ, ನೀನು ನನ್ನನ್ನು ದಾರ ಕರೆದಿದ್ದೇ ನಿನ್ನ ಪ್ರೀತಿಯನ್ನು ತಿಳಿಸೋದಕ್ಕೆ ಅಂತ ನನಗೀಗ ಅರ್ಥವಾಗ್ತಾ ಇದೆ. ಆದರೆ ನೀನು ನನ್ನನ್ನು ಅಷ್ಟು ಪ್ರೀತಿಸಿದವಳು ಏಕೆ ಸಂದೇಹ ಪಟ್ಟೆ? ಸ್ವಪ್ನ, ನಾನು ಇನ್ನೊಂದು ಹೆಣ್ಣನ್ನು ಕಣ್ಣೆತ್ತಿ ನೋಡುವನೆಂದು ನೀನು ಹೇಗೆ ತಿಳಿದೆ? ನನ್ನ ತಂದೆ ಸಮಾನರಾದವರ ಕುಟುಂಬ ಗೌರವವನ್ನು ಕಾಪಾಡೋದ್ರ ಜೊತೆಗೆ ಒಂದು ಹೆಣ್ಣಿನ ಕಣ್ಣೀರನ್ನು ಒರೆಸೋದು ನನ್ನ ಕರ್ತವ್ಯವಾಗಿತ್ತು. ಆದ್ದರಿಂದ ನಿಜ ಸಂಗತಿಯನ್ನು ಅಕ್ಕನಿಗೂ ಹೇಳಲಿಲ್ಲ. ಅದರ ಪರಿಣಾಮ ನೀನು ನನ್ನ ಬಳಿ ಇರುವಾಗ ನನ್ನ ಪ್ರೀತಿಸ್ತೀಯಾ ಅಂತ ತಿಳಿದೇ ಹೋದ್ನಲ್ಲ. ಈಗ ತಿಳಿದಿದ್ದು ನಿನ್ನನ್ನು ಸೇರ್ಲಾರ್ದೆ ಇದ್ದೇನೆ. ಬಾಳ್ನಲ್ಲಿ ಎಂಥ ಬಾಧೆಯು ಸಮಯದಿಂದ ಮರೆಯಾಗುತ್ತೆ, ಆದರೆ ಈ ಬಾಧೆ ಎಂದಿಗೂ ಮರೆಯಾಗೋದಿಲ್ಲ. ಇದು ಜೊತೆಯಲ್ಲಿಯೂ ಕೂಡಿರುತ್ತದೆ. ಸ್ವಪ್ನ, ಹೀಗೆಲ್ಲಿದ್ದೀಯಾ? ಎಲ್ಲಿದ್ದೀಯಾ ಸ್ವಪ್ನ? ಅಂಕಲ್, ಒಂದ್ ಕತೆ ಹೇಳ. ಇದು ಸ್ಪೆಷಲ್ ಕತೆ. ಆಂಟಿ ಹೇಳಿದ್ದು. ಒಂದು ಊರಲ್ಲಿ ಒಂದು ಹುಡುಗಿ ಇದ್ಲಂತೆ. ಚಿಕ್ಕ ವಯಸ್ಸಿನಲ್ಲೇ ಅವಳ ಅಪ್ಪ ಅಮ್ಮ ಸತ್ತದ್ರಂತೆ. ಆಗ ಅವಳಿಗಿದ್ದದ್ದು ವಯಸ್ಸಾದ ಒಬ್ಬ ಅಜ್ಜ ಮಾತ್ರ. ಈ ಪರಿಸ್ಥಿತಿಯಲ್ಲಿ ಒಬ್ಬ ಅಂಕಲ್ ಇವರಲ್ಲಿ ಕರುಣೆಗೊಂಡು ಅವಳನ್ನು ತಂದೆ ತಾಯಿಗಿಂತ ಹೆಚ್ಚಾಗಿ ಸಾಕ್ತಿದ್ರು. ಹಾಗೆ ಅವಳು ದೊಡ್ಡವಳಾದ ಮೇಲೆ ಬೇರೆ ಊರಿನಲ್ಲಿ ಕೆಲಸ ಮಾಡ್ತಿದ್ಲು. ಪ್ರತಿ ವರ್ಷ ಅಜ್ಜನ ನೋಡಕ್ಕೆ ಹೋಗ್ತಿದ್ಲು. ಅವಳಿಗೆ ಯಾವಾಗ ಮನಃಶಾಂತಿ ಇಲ್ಲದೆ ಬೇಜಾರಾದ್ರೂ ಅವಳಿಗೆ ನೆಮ್ಮದಿ ಸಿಗೋ ಒಂದೇ ಜಾಗ ಅವಳ ಅಂಕಲ್ ಮನೆ. ಬೆಂಗಳೂರಿನಲ್ಲಿ ಒಂದು ಅಂದವಾದ ಅರಮನೆ. ಅರಮನೆ ಮುಂದೆ ರೈಲು ಹೋಗುತ್ತೆ. ಅದರ ಎದುರುಗಡೆ ಒಂದು ಸುಂದರವಾದ ರಾಮರ ದೇವಸ್ಥಾನ. ಅಲ್ಲಿಯ ಪಕ್ಕದಲ್ಲಿ ಒಂದು ಮನೆಯಲ್ಲಿ ಆ ಅಂಕಲ್ ಇರ್ತಿದ್ರಂತೆ. ಅವರು ತನ್ನ ಸಹಾಯಕ್ಕಾಗಿ ಬಂದ ಯಾರಿಗೂ ಇಲ್ಲ ಅಂತಿರ್ಲಿಲ್ಲ. ಆದ್ದರಿಂದ ಆ ಜಾಗದಲ್ಲಿ ಒಂದು ಚಿಕ್ಕ ಹುಡುಗನ್ನ ಕೇಳಿದ್ರು ಅವ್ರ ಬಗ್ಗೆ ಹೇಳ್ತಿದ್ದ. ಅಂತ ಕತೆನ ಅರ್ಧದಲ್ಲೇ ನಿಲ್ಲಿಸಿದ. ಕತೆ ಅರ್ಧದಲ್ಲಿ ನಿಲ್ಲಿಸ್ಲಿಲ್ಲ ಅಮಿತ್. ಕತೆ ಮುಗೀತು. ನನ್ನ ಸ್ವಪ್ನ ಸಿಕ್ಬಿಟ್ಲು ಅಮಿತ್. ಅಂಕಲ್, ಆಂಟಿ ಸಿಕ್ಕದ್ರ? ಹೌದು. ಆಂಟಿ, ಹೌದು. ಆಂಟಿ, ಅದೆಲ್ಲ ಆಮೇಲೆ ಹೇಳ್ತೀನಿ. ನಿನ್ನ ಅಕ್ಕನಿಗೆ ಹೋದಳು, ನಾನು ಬ್ಯಾಂಗ್ಳೂರ್ ಹೋಗಿದ್ದೀನಿ ಅಂತ. ಅಂಕಲ್, ಸ್ವಪ್ನ ಅಂಕಲ್, ಸಿಕ್ಬಿಟ್ಲು. ಅಂಕಲ್, ನನ್ನ ಸ್ವಪ್ನ ಅಂಕಲ್. ಸಿಕ್ಬಿಟ್ಲು. ಅಂಕಲ್, ನಿಲ್ಲಿ. ಸ್ವಪ್ನ ಸಿಕ್ಬಿಟ್ಲು. ನಿಲ್ಲಿ ಅಂಕಲ್. ಅಂಕಲ್, ಅಂಕಲ್, ನಿಲ್ಲಿ. ಅಂಕಲ್. ಬೆಂಗಳೂರಿನಲ್ಲಿ ಒಂದು ಅಂದವಾದ ಅರಮನೆ. ಅರಮನೆ ಮುಂದೆ ರೈಲು ಹೋಗುತ್ತೆ. ಅದರ ಎದುರುಗಡೆ ಒಂದು ಸುಂದರವಾದ ರಾಮರ ದೇವಸ್ಥಾನ. ಅಲ್ಲಿಯ ಪಕ್ಕದಲ್ಲಿ ಒಂದು ಮನೆಯಲ್ಲಿ ಆ ಅಂಕಲ್ ಇರ್ತಿದ್ರಂತೆ. ಅವರು ತನ್ನ ಸಹಾಯಕ್ಕಾಗಿ ಬಂದ ಯಾರಿಗೂ ಇಲ್ಲ ಅಂತಿರ್ಲಿಲ್ಲ. ಆದ್ದರಿಂದ ಆ ಜಾಗದಲ್ಲಿ ಒಂದು ಚಿಕ್ಕ ಹುಡುಗನ್ನ ಕೇಳಿದ್ರು ಅವ್ರ ಬಗ್ಗೆ ಹೇಳ್ತಿದ್ದ. ಇದ್ದಾರಾ? ಇದ್ದಾರೆ, ಬನ್ನಿ. ಸ್ವಲ್ಪ ಇರಿ. ಯಾರೋ ನಿಮ್ಮನ್ನು ನೋಡಕ್ ಬಂದಿದ್ದಾರೆ.
ಸ್ವಪ್ನ ಸ್ವಪ್ನ ಇದ್ದಾರಾ? ನೀವೇನಾ ಹುಡುಗ? ಸ್ವಪ್ನಾಗೆ ತಾಯಿ, ತಂದೆ, ಅಕ್ಕ, ಅಣ್ಣ ಎಲ್ಲ ನಾನು. ಅವಳ ಬಾಳಲ್ಲಿ ನನಗೆ ತಿಳಿದೇ ಇರೋ ವಿಷಯ ಯಾವುದೂ ಇಲ್ಲ. ಸ್ವಪ್ನ ಇಲ್ಲಿಂದ ಹೋಗುವಾಗ ಬಹಳ ಹರ್ಷದಿಂದ ತುಂಬಿತ್ತು. ಆದ್ರೆ ಬರೋವಾಗ ಅವಳು ಮನಸ್ಸೇ ಒಡೆದಿದೆ. ಅದಕ್ಕೆ ನೀವೇ ಕಾರಣ. ಸ್ವಪ್ನ ನೀವು ಪ್ರೀತಿಸ್ತೀರಿ, ಹೌದೋ ಅಲ್ವೋ? ಹೌದು ಹೌದು. ನನಗೆ ತಿಳಿದ ಹಾಗೆ ಲವ್ ಅಂದ್ರೆ ಒಬ್ಬಳನ್ನೇ ಪ್ರೀತಿಸೋದು. ಬಹುಶಃ ನಿಮ್ಮ ಅರ್ಥದಲ್ಲಿ ಒಬ್ಬ ಇಬ್ಬರನ್ನ, ಮೂವರನ್ನ. ಓ, ನೀವ್ ಯಾಕೆ ಹೇಳ್ತೀರಾ ಅಂತ ನಾನು ಮಧು ಜೊತೆ ಹೋಗಿದ್ದನ್ನ ನಡೆದ ವಿಷಯ ನಿಮಗೆ ಹೇಳ್ತೀನಿ, ಆಮೇಲೆ ನೀವೇ ಹೇಳಿ. This is what happened. Am I to be blamed? ಓ, ಐ ಸಿ. ಏನಿದ್ರು ಹೆಂಗಸರು. ಒಬ್ಬ ಹೆಣ್ಣು ಏನು ಬೇಕಾದರೂ ಸಹಿಸ್ಕೊಳ್ತಾರೆ. ಆದ್ರೆ ತಾನು ಪ್ರೀತಿಸಿದ ಒಬ್ಬ ಇನ್ನೊಬ್ಬಳ ಜೊತೆ ಹೋಗೋದನ್ನ ಮಾತ್ರ ಯಾಕೆ, ಮಾತಾಡೋದನ್ನು ಸಹಿಸೋದಿಲ್ಲ. ಈ ವೈಷಮ್ಯವೇ ಅವಳ ಪ್ರೀತಿಗೆ ಸಾಕ್ಷಿ. ಆದ್ರೆ ಸ್ವಪ್ನ ಒಂದ್ಸಲ ನನ್ನ ಪ್ರೀತಿಸೋ ಬಗ್ಗೆ ಹೇಳಿಲ್ಲ. ಮಿಸ್ಟರ್, ಒಂದ್ ನಿಮಿಷ. ಲವ್ ಅಂದ್ರೆ ನೀವೇನು ತಿಳಿದಿದ್ದೀರ? ನಾನ್ ನಿಮ್ಮನ್ನು ಪ್ರೀತಿಸ್ತೀನಿ ಅಂತ ಪ್ರತಿಕ್ಷಣಾನು ಹೇಳ್ಬೇಕಾ? ನೀನೇ ಇಂದ್ರ, ನೀನೇ ಚಂದ್ರ ಅಂತ ಹೊಗಳ್ಬೇಕಾ? ನಿಮ್ ಕೈ ಹಿಡ್ಕೊಂಡು ಪಾರ್ಕ್ ನಲ್ಲಿ ಡ್ಯೂಯೇಟ್ ಹಾಡ್ಬೇಕು, ಇಲ್ಲ ನಿಮ್ಮನ್ನು ತಪ್ಕೊಂಡು ಉರುಳಾಡ್ಬೇಕಾ? ನೋ, ದಟ್ ಇಸ್ ನಾಟ್ ಲವ್. ನಿಜವಾದ ಪ್ರೀತಿ ಹೃದಯದಲ್ಲಿ ಅಡಗಿರ್ಬೇಕು, ಪ್ರಚಾರ ಮಾಡೋದಕ್ಕಲ್ಲ. ನಮ್ ಸ್ವಪ್ನ ಆಳವಾದ ಪ್ರೀತಿ ಇರೋಳು. ಅಂತ ಪ್ರೀತಿನೇ ನಿರಂತರವಾಗಿ ಉಳಿಬೇಕು. ನಿಮ್ಮದು ಯಾವ ತಪ್ಪು ಇಲ್ಲದೆ ಇರಬಹುದು, ಆದ್ರೆ ನಾನ್ ನಿಮ್ಮನ್ನು ಕ್ಷಮಿಸೋದಿಲ್ಲ. ನೀವು ಸ್ವಪ್ನ ಬಾಳಲ್ಲಿ ಬರಕ್ ಮುಂಚೆ ಅವಳು ನನಗೆ ತಿಳಿದ ಹಾಗೆ ಯಾವತ್ತೂ ಇಷ್ಟು ನೊಂದಿರ್ಲಿಲ್ಲ. ನಿಜ ಹೇಳ್ಬೇಕಂದ್ರೆ ನಾನ್ ನಿಮ್ಮನ್ನ ಐ ಹೇಟ್ ಯು, ಐ ಹೇಟ್ ಯು. ನಾನು ಇಷ್ಟೆಲ್ಲ ಸಹಿಸ್ಕೊಂಡಿದ್ದು, ನಿಮ್ ಜೊತೆ ಮಾತಾಡೋದು ನನ್ನ ಸ್ವಪ್ನಗೋಸ್ಕರ, ಆದ್ರೆ ನಿಮಗಾಗಿ ಅಲ್ಲ. ಏನಿದು? ಈಗ ಸ್ವಪ್ನ ಎಲ್ಲಿದ್ದಾಳೆ? ನನಗೇನು ಹೇಳಿಲ್ಲ. ಹೋಗಕ್ ಮುಂಚೆ ನಿಮ್ಮ ಅಡ್ರೆಸ್ ಕೊಟ್ಟು ನಿಮಗಿದನ್ನು ಕೊಡಬೇಕು ಅಂತ ಆಸೆ ತಗೊಂಡು, ಆದ್ರೆ ನಾನೇ ಬರಲಿಲ್ಲ. ಅಲ್ಲಿ ನಾನು ಬಂದಿದ್ರೆ ವಿಷಯನೇ ಬೇರೆ ಆಗ್ತಿತ್ತು. ನನ್ನಿಂದ ನಿಮ್ಗೇನಾದ್ರೂ ಆಗಿದ್ರೆ ಮೈ ಸ್ವಪ್ನ ವುಡ್ ಹ್ಯಾವ್ ಫೆಲ್ಟ್ ಫಾರ್ ಯು. ಮುಂದೇನಾಗ್ತಿತ್ತೋ ಏನು, ಯಾಕಂದ್ರೆ ಆಗಾಗಿದ್ದು ಏನು ಅಂತ ನಂಗೆ ಗೊತ್ತಿರಲಿಲ್ಲ. ಹೇಗೂ ನೀವೇ ಬಂದಿದ್ದೀರಾ, ಒಳ್ಳೇದೇ ಆಯ್ತು. ನೌ ಯು ಕ್ಯಾನ್ ಗೋ. ಇದರಲ್ಲಿ ನನ್ನ ಹೋಟೆಲ್ ಅಡ್ರೆಸ್, ರೂಮ್ ನಂಬರ್ ಇದೆ. ಮಿಸ್ಟರ್, ಒಂದು ಮಾತು ಜ್ಞಾಪಕ ಇರಲಿ. ಆಫ್ಟರ್ ಯು ಮ್ಯಾರಿ ಮೈ ಸ್ವಪ್ನ, ಅವಳ ಕಣ್ಣಲ್ಲಿ ಒಂದು ಹನಿ ನೀರು ಬಂದ್ರು ಐ ವಿಲ್ ಕ್ರಶ್ ಯು. ನನ್ನ ಪ್ರೀತಿಯ ರಾಜೇಶ್, ನನಗಾಗಿ ಈ ಪ್ಯಾಕೆಟ್ ಅನ್ನು ದಯವಿಟ್ಟು ದಾರ ಹತ್ರ ಬಿಚ್ಚಬೇಕೆಂದು ಬೇಡುತ್ತೇನೆ. ಆಗ ಅಲ್ಲಿರ್ತಾಳೋ ಏನೋ. ಆಟೋ!
ಇಲ್ಲೂ ಇಲ್ವೇ? ಓ, ಅಲ್ಲಿರ್ತಾಳೋ ಏನೋ. ಹೋಗಿ ನೋಡೋಣ. ಇಲ್ಲೂ ಇಲ್ವೇ? ರಾಜೇಶ್, ನಾನು ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲಿಲ್ಲ ಅಂತ ನಿಮ್ಗೆ ಬಹಳ ಕೋಪ ಇರಬೇಕು. ಆದ್ರೆ ಏನ್ ಮಾಡೋದು, ನಾನು ಹುಟ್ಟಿದ್ದೇ ಹಾಗೆ. ಸಣ್ಣವಳಾಗಿದ್ದಾಗಲೂ ಏನಾದ್ರೂ ಬಯಸಿದ್ರೆ ಅದನ್ನ ನನ್ನಿಂದ ಹೇಳೋಕ್ಕಾಗದೆ ಕೊನೆಗೆ ಯಾರಾದ್ರೂ ಪಡೆಯುತ್ತಿದ್ರು. ನಾನು ಒಂದು ವೇಳೆ ನಾನು ನನ್ನ ಪ್ರೀತಿಯನ್ನು ತಿಳಿಸಿದ್ದರೆ ಕೆಲವು ಪ್ರಸಂಗಗಳಾಗದೇ ಇರ್ತಿತ್ತೋ ಏನೋ. ಆದ್ರೆ ಈಗಲೂ ನಾನು ಬಂದು ನನ್ನ ಪ್ರೀತಿಯನ್ನು ಏಕೆ ತಿಳಿಸಲಿಲ್ಲ ಅಂತ ನಿಮಗೆ ತೋಚಬಹುದು. ನೀವು ಮದುವೆ ಜೊತೆ ಎಲ್ಲವನ್ನೂ ಬಿಟ್ಟು ಹೋಗೋ ಮಟ್ಟಕ್ಕೆ ಬಂದಾಗ ನಿಮ್ಮಿಬ್ಬರ ಪ್ರೀತಿ ಎಷ್ಟೆಂದು ನನಗೆ ತಿಳಿಯಿತು. ಆ ಸಂದರ್ಭದಲ್ಲಿ ನಾನೇ ಬಂದು ನನ್ನ ಪ್ರೀತಿಯನ್ನು ತಿಳಿಸಿದ್ದರೆ ಅದು ಇನ್ನೊಬ್ಬಳ ಬಾಳಿಗೆ ಅಡ್ಡ ಬಂದಂತಾಗ್ತಿತ್ತು. ಈ ಸ್ವಪ್ನ ಅದನ್ನೆಂದೂ ಮಾಡೋಳಲ್ಲ. ಅದೇ ಸಮಯದಲ್ಲಿ ನಾನು ನಿಮ್ಮನ್ನು ದಾರ ಸಮ್ಮುಖದಲ್ಲೇ ನನ್ನ ಹೇಳಿಕೆಯನ್ನು ಏಕೆ ಕೇಳಬೇಕೆಂದು ಬೇಡಿದ್ದೇನೆಂದರೆ ನನ್ನ ಪ್ರೀತಿಗೆ ಒಂದೇ ಸಾಕ್ಷಿ ದಾರಾ. ಮಾತಾಡೋ ಶಕ್ತಿ ಇದ್ದಿದ್ರೆ ನಿಮಗೆ ನನ್ನ ಪ್ರೀತಿ ಮನಸ್ಫೂರ್ತಿಯಾದದ್ದು, ನಿಜವಾದದ್ದು, ನಿಮ್ಮ ಪ್ರೀತಿ ಒಂದು ಕಡೆಯದಲ್ಲ, ಸ್ವಪ್ನ ನಿಮ್ಮ ಕೋರಿಕೆಗಳನ್ನು ಕೇವಲಪಡಿಸಲಿಲ್ಲ ಅಂತ ಹೇಳ್ತಿತ್ತು. ರಾಜೇಶ್, ನಾನು ನೀವಿಲ್ಲದೆಯೇ ಬಾಳಲೆತ್ತಿಸಿದೆ. ಏಕೆಂದ್ರೆ ನನ್ನ ಬಾಳಲ್ಲಿ ಬೇರೊಬ್ಬನ ಪ್ರವೇಶದ ಪ್ರಶ್ನೆಯೇ ಇಲ್ಲ. ಅದು ನಿಮ್ಮೊಡನೆಯೇ ಮುಗಿಯಿತು. ನೀವಿಲ್ಲದ ಬಾಳು ನನಗೆ ಬಾಳಾಗಿರ್ಲಿಲ್ಲ, ಜೀವಂತ ಸಾವಿನ ಹಾಗಿತ್ತು. ಹೌದು ರಾಜೇಶ್, ಜೀವಂತ ಸಾವಿಗಿಂತ ನನಗೆ ಸಾವೇ ಮೇಲು. ಆದ್ದರಿಂದ ನಾನು ಶಾಂತತೆಯ ಸ್ವರ್ಗವನ್ನು ಸೇರಲು ದಾರವನ್ನೇ ಮೊರೆ ಹೋದೆ. ನೀವು ಇದನ್ನು ಕೇಳುತ್ತಿರುವಾಗ ನಿಮ್ಮ ಸ್ವಪ್ನ ಶಾಂತತೆಯ ಸ್ವರ್ಗವನ್ನು ತನ್ನ ಪ್ರೀತಿಗೆ ನಿಶಬ್ದ ಕುರಿತಾ
ಸೇರಿರ್ಬೇಕಾದ್ರೆ ಈ ತಾರಾದಿಂದಲೇ ಸೇರಿರ್ತಾಳೆ. ರಾಜೇಶ್, ನನ್ನ ಕಡೆಯ ಆಕಾಂಕ್ಷೆ ನೀವು ಮಧು ಜೊತೆ ಎಂದಿಗೂ ಸುಖವಾಗಿರ್ಬೇಕು ಅಂತ. ಎಂದಿಗೂ ನಿಮ್ಮ ಸ್ವಪ್ನ